ರಾಜ್ಯಶಾಸ್ತ್ರ ಪಾಠ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. 1 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾರತ ಯಾವಾಗ ಸ್ವತಂತ್ರವಾಯಿತು? 1947 ಆಗಸ್ಟ್ 15ರಂದು. ಇದು 2 ಸಾರಿ ಬಂದಿದೆ. ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1950 ಜನವರಿ 26ರಂದು. 2 ಸಾರಿ ಬಂದಿದೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಉದಯಿಸಿತು. ಯಾವಾಗ ಉದಯಿಸಿತು? 1885. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? 1858ರ ಕಾಯ್ದೆ. ಇದು 1 ಸಾರಿ ಬಂದಿದೆ. ಡಯಾರ್ಕಿ ಎಂದರೇನು? ದ್ವಿಸರ್ಕಾರ ಪದ್ಧತಿ. ಇದು 1 ಸಾರಿ ಬಂದಿದೆ. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು. ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? 1 ಸಾರಿ ಬಂದಿದೆ. ಸರ್ ಸಿರಿಲ್ ರಾಡಕ್ಲಿಫ್. ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? 1 ಸಾರಿ ಬಂದಿದೆ. 1946 ಸೆಪ್ಟೆಂಬರ್ 2ರಂದು. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ? ಭಾರತ ದೇಶ. 3 ಸಾರಿ ಬಂದಿದೆ. ಪ್ಯಾರಾಮೌಂಟ್ಸ್ ಎಂದರೇನು? ದೇಶೀಯ ಸಂಸ್ಥೆಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು, ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಪ್ಯಾರಾಮೌಂಟ್ಸ್ ಎಂದು ಕರೆಯುತ್ತಾರೆ. ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತ ಸೇನೆ 1948 ಸೆಪ್ಟೆಂಬರ್ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎನ್ನುವರು. ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿದೆ? 370ನೇ ವಿಧಿ. ರಾಜ್ಯಗಳ ಏಕೀಕರಣ ರೂವಾರಿ ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಆಂಧ್ರಪ್ರದೇಶ್. 1 ಸಾರಿ ಕ್ವಶನ್ ಬಂದಿದೆ. ರಾಜ್ಯ ಪುನರ್ ರಚನಾ ಆಯೋಗ ಯಾವಾಗ ರಚನೆಯಾಯಿತು? 1953ರಲ್ಲಿ. ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? 1960ರಲ್ಲಿ. ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು? ಜಿ.ವಿ. ಮಳವಂಕರ್. 2 ಅಂಕದ ಪ್ರಶ್ನೆಗಳು. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 2 ಸಾರಿ ಬಂದಿದೆ. ದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು. ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬ್ ಮತ್ತು ಹರಿಯಾಣ. 2 ಸಾರಿ ಕ್ವಶನ್ ಬಂದಿದೆ. ಇದು ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? 2 ಸಾರಿ ಕ್ವಶನ್ ಬಂದಿದೆ. 1919ರ ಕಾಯ್ದೆಯ ಭಾರತೀಯ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲಗೊಂಡಿದ್ದು, ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಸಹಕಾರ ಮತ್ತು ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸಿತು. ಅದರ ಪರಿಣಾಮವನ್ನಾಗಿ ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನು ರಚಿಸಿತು. 1935ರ ಕಾಯ್ದೆಯನ್ನು ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳು ಇವೆ? 1 ಸಾರಿ ಕ್ವಶನ್ ಬಂದಿದೆ. 321 ವಿಧಿಗಳು, 10 ಶೆಡ್ಯೂಲ್ಗಳು. ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? 2, ಗುಜರಾತ್ ಮತ್ತು ಮಹಾರಾಷ್ಟ್ರ. 5 ಅಂಕದ ಪ್ರಶ್ನೆಗಳು. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. 1. ಇದು 2ನೇ ಸೆಪ್ಟೆಂಬರ್ 1966ರಲ್ಲಿ ರಚನೆಯಾಯಿತು. ಮಧ್ಯಂತರ ಸರ್ಕಾರದಲ್ಲಿ ಹೊಸದಾಗಿ ರಚನೆಯಾದ ರಾಜ್ಯಾಂಗ ರಚನಾ ಸಭೆಯ 389 ಸದಸ್ಯರನ್ನು ಒಳಗೊಂಡಿತ್ತು. ಇದು 15ನೇ ಆಗಸ್ಟ್ 1947ರಲ್ಲಿ ಅಸ್ತಿತ್ವದಲ್ಲಿತ್ತು. ಜವಾಹರಲಾಲ್ ನೆಹರು ರವರು ಈ ಸರ್ಕಾರದಲ್ಲಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದರೆ, ಇತರ ಪ್ರಮುಖ ಸದಸ್ಯರು ಮಂತ್ರಿಮಂಡಲದಲ್ಲಿದ್ದರು. ಇದು ಬ್ರಿಟಿಷ್ ಅಧಿಕಾರದಿಂದ ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆಯುವ ಹಸ್ತಾಂತರ ಸುಗಮ ಕಾರ್ಯವಾಗಿದೆ. ಪ್ರಥಮ ಮಹಾಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ. 3 ಸಾರಿ ಬಂದಿದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಭಾರತ ಲೋಕಸಭೆ ಮೊದಲ ಮಹಾಚುನಾವಣೆಗೆ 1951 ಅಕ್ಟೋಬರ್ ಲಿಂದ 1952 ಫೆಬ್ರವರಿವರೆಗೆ ನಡೆದವು. ಈ ಚುನಾವಣೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಬೃಹತ್ ರಾಜಕೀಯ ಪ್ರಯೋಗವಾಯಿತು.
ಈ ಕೆಳಕಂಡ ಅಂಶಗಳಿಂದ ಜಗತ್ತಿನ ಅತಿದೊಡ್ಡ ಸ್ವತಂತ್ರ ಮಹಾ ಚುನಾವಣೆ ಎಂದು ಸಾಬೀತಾಗುತ್ತದೆ. ಚುನಾವಣೆ ನಡೆದ ಒಟ್ಟು ಲೋಕಸಭಾ ಸ್ಥಾನಗಳು 489. ಮತದಾರರ ಸಂಖ್ಯೆ 17,06,00,000. ಮತದಾನ ಮಾಡಿದವರು ಒಟ್ಟು 10,05,00,000. ಮತಗಟ್ಟೆಗಳ ಸಂಖ್ಯೆ 2,24,000. ಶೇಕಡಾವಾರು ಮತದಾನ 45%. ಚುನಾವಣಾ ಕಣದಲ್ಲಿದ್ದ ರಾಜಕೀಯ ಪಕ್ಷಗಳು ಸುಮಾರು 70. ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಸಂಖ್ಯೆ 1,800. ಈ ಚುನಾವಣೆಯಲ್ಲಿ 364 ಸ್ಥಾನಗಳನ್ನು ಪಡೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜನಪ್ರಿಯ ಪಕ್ಷವಾಗಿ ಹೊರಹೊಮ್ಮಿತು. ಚುನಾವಣಾ ಪ್ರಕ್ರಿಯೆ ಸಂಪೂರ್ಣ ಶಾಂತಿಯುತವಾಗಿ ನಡೆಯಿತು. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. 2 ಸರಿ ಬಂದಿದೆ ಈ ಕ್ವಶ್ಚನ್. 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳು ಸ್ಥಾಪಿಸಲು ಅವಕಾಶ ನೀಡಿತು. ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ಅಧ್ಯಕ್ಷತೆಯಲ್ಲಿ ಗಡಿ ಆಯೋಗ ರಚನೆಯಾಯಿತು. ಭಾರತ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಆಧಿಪತ್ಯವು ಕೊನೆಗೊಂಡಿತು. ಗವರ್ನರ್ ಜನರಲ್ ಮತ್ತು ಪ್ರಾಂತೀಯ ಗವರ್ನರ್ಗಳು ಸಂವಿಧಾನಿಕ ಮುಖ್ಯಸ್ಥರಾಗಿದ್ದರು. ಶಾಸನ ರಚಿಸುವ ವಿಶೇಷಾಧಿಕಾರವನ್ನು ಹೊಂದಿರುವುದಿಲ್ಲ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆಯು ರದ್ದಾಗುತ್ತದೆ. 1947ರ ಆಗಸ್ಟ್ 15ರಂದು ಬ್ರಿಟಿಷ್ ಇಂಡಿಯಾದಲ್ಲಿ ಸೇರಿದ ಯಾವುದೇ ಭಾಗಕ್ಕೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. ರಾಜ್ಯಾಂಗ ರಚನಾ ಸಭೆಯು ಸಂಪೂರ್ಣ ಪರಮಾಧಿಕಾರದಿಂದ ಕೂಡಿದ್ದ ಸಂವಿಧಾನವನ್ನು ರಚಿಸಲು ಪೂರ್ಣ ಅಧಿಕಾರ ಹೊಂದಿತ್ತು. ಹೊಸ ಸಂವಿಧಾನ ರಚನೆಯಾಗುವವರೆಗೆ ತಾತ್ಕಾಲಿಕವಾಗಿ 1935ರ ಕಾಯ್ದೆಯು ಜಾರಿಯಲ್ಲಿರುವುದು. ಪಟೇಲ್ ಸ್ಕೀಮ್ ಎಂದರೇನು? ಇದು 2 ಸರಿ ಬಂದಿದೆ. ಪ್ರಾಂತೀಯ ಏಕೀಕರಣ ಪ್ರಕ್ರಿಯೆಯು ಕೆಳಗಿನ 3 ಹಂತಗಳಲ್ಲಿ ನಡೆಯಿತು. ಸಣ್ಣ ರಾಜ್ಯಗಳನ್ನು ಅವುಗಳೊಂದಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡುವುದು. ಇಂತಹ 216 ರಾಜ್ಯಗಳನ್ನು ಅವುಗಳಿಗೆ ಹೊಂದಿಕೊಂಡಿರುವ ಪ್ರಾಂತ್ಯಗಳೊಂದಿಗೆ ವಿಲೀನ ಮಾಡಲಾಯಿತು. ಉದಾಹರಣೆ, ಒರಿಸ್ಸಾದೊಂದಿಗೆ 24 ರಾಜ್ಯಗಳು. ಹಲವಾರು ಸಣ್ಣ ರಾಜ್ಯಗಳು ಸೇರಿಕೊಂಡು ಒಂದು ದೊಡ್ಡ ರಾಜ್ಯವನ್ನು ರಚಿಸಿಕೊಂಡವು. ಈ ರಾಜ್ಯಗಳಲ್ಲಿ ಇರುವ ಆಳ್ವಿಕೆಗಾರರಲ್ಲಿ ಬಹು ಪ್ರಮುಖ ವ್ಯಕ್ತಿಯೊಬ್ಬರು ರಾಜ ಪ್ರಮುಖರಾದರು. ಉದಾಹರಣೆ, ಸೌರಾಷ್ಟ್ರದ ಪಾಟಿಯಾಲ ಸಣ್ಣ ಹಿಂದುಳಿದ ಸುಮಾರು 61 ರಾಜ್ಯಗಳನ್ನು ಕಮಿಷನರ್ಸ್ ಪ್ರಾಂತ್ಯಗಳನ್ನಾಗಿ ಪರಿವರ್ತಿಸಿ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನಾಗಿ ಮಾಡಲಾಯಿತು. ಉದಾಹರಣೆ, ಹಿಮಾಚಲ ಪ್ರದೇಶ, ಅಜ್ಮೀರ್, ಕೂರ್ಗ್ ಇತ್ಯಾದಿ. ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದು ಕಾರಣಗಳನ್ನು ನೀಡಿ. 2 ಸರಿ ಬಂದಿದೆ ಈ ಪ್ರಶ್ನೆ. ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿದೆ. ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತವು ನಡೆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ನೈಜ ಸ್ವರೂಪ ಲಭಿಸುತ್ತದೆ. ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವು. 10 ಅಂಕದ ಪ್ರಶ್ನೆಗಳು. 1935ರ ಕಾಯ್ದೆಯ ಮುಖ್ಯಾಂಶಗಳು. 3 ಸರಿ ಬಂದಿದೆ ಸಂಯುಕ್ತ ಪದ್ಧತಿ. 1935ರ ಕಾಯ್ದೆಯು ಭಾರತ, ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ವಿದೇಶೀಯ ಸಂಸ್ಥಾನಗಳನ್ನೊಳಗೊಂಡ ಸಂಯುಕ್ತ ಪದ್ಧತಿ ಅವಕಾಶ ಕಲ್ಪಿಸಿತು. ಅಧಿಕಾರ ವಿಭಜನೆ. ಕೇಂದ್ರ ಪಟ್ಟಿ 59 ವಿಷಯಗಳು. ಉದಾಹರಣೆ, ವಿದೇಶಾಂಗ ವ್ಯವಹಾರ, ಕರೆನ್ಸಿ, ರಕ್ಷಣಾ ಮುಂತಾದವು. ಪ್ರಾಂತ್ಯಗಳ ಪಟ್ಟಿ 54 ವಿಷಯಗಳು. ಉದಾಹರಣೆ, ಪೊಲೀಸ್, ಶಿಕ್ಷಣ, ಅರಣ್ಯ ಮುಂತಾದವು. ಸಾರ್ವತ್ರಿಕ ಪಟ್ಟಿ ಕ್ರಿಮಿನಲ್ ಲಾ, ಸಿವಿಲ್, ವಿವಾಹ ಮತ್ತು ವಿಚ್ಛೇದನ ಮುಂತಾದ ವಿಷಯಗಳು. 36 ವಿಷಯಗಳು. ಪ್ರಾಂತ್ಯಗಳ ಪಟ್ಟಿ 54 ವಿಷಯಗಳು. ಉದಾಹರಣೆ, ಪೊಲೀಸ್, ಶಿಕ್ಷಣ, ಅರಣ್ಯ ಮುಂತಾದವು. ಸಮವರ್ತಿ ಪಟ್ಟಿ ಕ್ರಿಮಿನಲ್ ಲಾ, ಸಿವಿಲ್, ವಿವಾಹ ಮತ್ತು ವಿಚ್ಛೇದನ ಮುಂತಾದ ವಿಷಯಗಳು. 36 ವಿಷಯಗಳು. ಶೇಷಾಧಿಕಾರಿಗಳು ಗವರ್ನರ್ ಜನರಲ್ ಇರುತ್ತವೆ.
ದ್ವಿ ಸರ್ಕಾರ ಪದ್ಧತಿ 1919 ಕಾಯ್ದೆಯ ಅನ್ವಯ ಪ್ರಾಂತ್ಯಗಳಲ್ಲಿ ರಚಿಸಲಾದ ಸರ್ಕಾರ ಪದ್ಧತಿಯನ್ನು ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು. 1935 ಕಾಯ್ದೆಯ ಅನ್ವಯ ಕಾರ್ಯಾಂಗೀಯ ಅಧಿಕಾರಿಗಳು ಗವರ್ನರ್ ಜನರಲ್ನಲ್ಲಿ ಇವೆ. ಕಾಯ್ದಿರಿಸಿದ ವಿಷಯಗಳು ಉದಾಹರಣೆ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದ ವಿಷಯಗಳು. ವರ್ಗಾಯಿಸಿದ ವಿಷಯಗಳು ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಲಹೆಗನುಗುಣವಾಗಿ ಗವರ್ನರ್ ಜನರಲ್ ಅಧಿಕಾರ ಚಲಾಯಿಸುವುದು. ಶಾಸಕಾಂಗ ಕೇಂದ್ರ ಸರ್ಕಾರವು ಫೆಡರಲ್ ಮತ್ತು ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ನಿಂದ ಕೂಡಿರುವ ದ್ವಿಸದನ ವ್ಯವಸ್ಥೆಯಾಗಿದೆ. ಕೌನ್ಸಿಲ್ ಆಫ್ ಸ್ಟೇಟ್ ಮೇಲ್ಸದನವಾಗಿದ್ದು 260 ಸದಸ್ಯರನ್ನು ಹೊಂದಿದೆ. ಅದರಲ್ಲಿ 60% ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದವು. 104 40% ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶನಗೊಳ್ಳುವರು. ಫೆಡರಲ್ ಅಸೆಂಬ್ಲಿಯ ಕೆಳಸದನವಾಗಿದ್ದು 375 ಸದಸ್ಯರನ್ನು ಹೊಂದಿದೆ. ಅದರಲ್ಲಿ 250 67% ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದರೆ 125 33% ಸದಸ್ಯರು ದೇಶೀಯ ಸಂಸ್ಥಾನಗಳ ಆಳ್ವಿಕೆಗಾರರಿಂದ ನಾಮನಿರ್ದೇಶನಗೊಳ್ಳುವರು. ಫೆಡರಲ್ ನ್ಯಾಯಾಲಯ ಸ್ಥಾಪನೆ 1937. ಇದರಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಮತ್ತು 6 ಹೆಚ್ಚುವರಿ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಕಾನೂನಿನ ನಿಪುಣತೆ, ಅರ್ಹತೆಯ ಆಧಾರದ ಮೇಲೆ ನೇಮಿಸುತ್ತದೆ. ಅದರ ಅಧಿಕಾರಗಳೆಂದರೆ ಮೂಲಾಧಿಕಾರಿ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಮಸ್ಯೆಯನ್ನು ಬಗೆಹರಿಸುವುದು. ಮೇಲ್ಮನವಿ ಅಧಿಕಾರ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಸಲಹಾತ್ಮಕ ಅಧಿಕಾರ ಗವರ್ನರ್ ಜನರಲ್ಗೆ ಕಾನೂನಿನ ಸಲಹೆ ನೀಡುವುದು. ಕೋರ್ಟ್ ಆಫ್ ರೆಕಾರ್ಡ್ ದಾಖಲೆ ನ್ಯಾಯಾಲಯ ಕೆಲಸ ನಿರ್ವಹಿಸುವುದು. ವಿವರಣೆ ಪ್ರಾಂತೀಯ ಸ್ವಾಯತ್ತತೆ ಈ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚಾರಪಡಿಸಿತು. ಇದನ್ನು 11 ಪ್ರಾಂತ್ಯಗಳಲ್ಲಿ ಅವುಗಳಾದ ಮದ್ರಾಸ್, ಬಾಂಬೆ, ಬೆಂಗಾಲ್, ದಿಯು, ನೆಟಾಫ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ, ಸೆಂಟ್ರಲ್ ಪ್ರಾವಿನ್ಸಸ್, ಅಝುಮ್ಸ್ ಎಂಡ್ ಬ್ಲೋ ಎಫ್.ಪಿ., ಒರಿಸ್ಸಾ ಮತ್ತು ಸಿಂಧ್ಗಳಲ್ಲಿ ಜಾರಿಗೊಳಿಸಲಾಯಿತು. ಸೈಮನ್ ಆಯೋಗವು 1929ರಲ್ಲಿ ಆಶ್ವಾಸನೆ ನೀಡಿದಂತೆ ಈ ಕಾಯ್ದೆಯ ಅನ್ವಯ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲಿಲ್ಲ. ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ. ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವದ ಕಾರ್ಯಗಳನ್ನು ತಾವೇ ಉಳಿಸಿಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣ ಹೊಂದಿದ್ದರು. ಪಾಠ 2 ಚುನಾವಣೆ ಎಂದರೇನು? ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಚುನಾವಣೆಯ ಮೂಲಪದ ಯಾವುದು? ಎಲಿಗೇರೆ. ಉಪಚುನಾವಣೆ ಎಂದರೇನು? ಚುನಾಯಿತ ಸದಸ್ಯರ ರಾಜೀನಾಮೆ, ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ. ಚುನಾವಣಾ ಆಯೋಗದ ಮುಖ್ಯಸ್ಥರು ಆಯುಕ್ತರು ಯಾರು? ಸುನಿಲ್ ಅರೋರಾ. ಭಾರತ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಎಪಿಕ್ ಅನ್ನು ವಿಸ್ತರಿಸಿ. ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್. ನೋಟಾ. ನನ್ ಆಫ್ ದಿ ಎಬೋ. ನೇರ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ. ಭಾರತ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ. ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ? ಬಹುಪಕ್ಷ ಪದ್ಧತಿ. ಯುಪಿಎಯನ್ನು ವಿಸ್ತರಿಸಿ. ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಸಂಯುಕ್ತ ಪ್ರಗತಿ ಪರ ಒಕ್ಕೂಟ. ಎನ್ಡಿಎಯನ್ನು ವಿಸ್ತರಿಸಿ. ನ್ಯಾಷನಲ್ ಡೆಮೊಕ್ರಾಟಿಕ್ ಅಲೈನ್ಸ್. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 1985 ಏಪ್ರಿಲ್ 1. 2 ಅಂಕದ ಪ್ರಶ್ನೆಗಳು. ಈ ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಗಳು. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ.
ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಮತ್ತು ಪುರುಷರು ಲಿಂಗ, ಧರ್ಮ, ಜಾತಿ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಇದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಉದಾಹರಣೆ: ಭಾರತ. ಸಾರ್ವತ್ರಿಕ ಚುನಾವಣೆ ಎಂದರೇನು? ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಯಲ್ಲಿ ಮತ ಹಾಕುವ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಎನ್ನುವರು. ರಾಜಕೀಯ ಪಕ್ಷ ಎಂದರೇನು? ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಏಕಪಕ್ಷ ಪದ್ಧತಿ ಎಂದರೇನು? ಒಂದು ರಾಷ್ಟ್ರದಲ್ಲಿ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ: ಚೀನಾ ಕಮ್ಯುನಿಸ್ಟ್. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದಲ್ಲಿ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವುದಕ್ಕೆ ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ: ಭಾರತ, ಫ್ರಾನ್ಸ್, ಜರ್ಮನಿ. ರಾಜಕೀಯ ಪಕ್ಷಗಳ 2 ಕಾರ್ಯಗಳನ್ನು ಬರೆಯಿರಿ. ಅಭ್ಯರ್ಥಿಗಳ ಆಯ್ಕೆ, ಸರ್ಕಾರ ರಚನೆ. ಭಾರತದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ, ಮುಸ್ಲಿಂ ಲೀಗ್, ಕಮ್ಯುನಿಸ್ಟ್ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ. ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ. ಜೆಡಿಎಸ್, ಕೆಜೆಪಿ, ಡಿಎಂಕೆ, ಎಎಪಿ. ಸಮ್ಮಿಶ್ರ ಸರ್ಕಾರ ಎಂದರೇನು? ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರ ರಚಿಸುವ ಪ್ರಕ್ರಿಯೆಗೆ ಸಮ್ಮಿಶ್ರ ಸರ್ಕಾರ ಎನ್ನುವರು. ಸಮ್ಮಿಶ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ರಚನೆಯಾಗುತ್ತದೆ? ಚುನಾವಣೆಗಳು ನಡೆದು ಫಲಿತಾಂಶ ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಮೈತ್ರಿಕೂಟ ಮಾಡಿಕೊಂಡಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಮಧ್ಯಂತರ ಚುನಾವಣೆ ಎಂದರೇನು? ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ನಡೆಯುವ ಚುನಾವಣೆಯೇ ಮಧ್ಯಂತರ ಚುನಾವಣೆ. ಮರುಚುನಾವಣೆ ಎಂದರೇನು? ಚುನಾವಣಾ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಅಕ್ರಮ, ಮತಗಟ್ಟೆ ನಾಶ, ಮತಪತ್ರಗಳ ಕಸಿಯುವಿಕೆ, ಸಿಬ್ಬಂದಿಗೆ ಕರ್ತವ್ಯದಲ್ಲಿ ಅಡಚಣೆ ಅಥವಾ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಲ್ಲಿ ಚುನಾವಣೆ ರದ್ದುಗೊಳಿಸಿ ಪುನಃ ಚುನಾವಣೆ ನಡೆಸುವುದೇ ಮರುಚುನಾವಣೆ. ಚುನಾವಣೆ ಸುಧಾರಣೆಗಳ ಸಮಿತಿಯನ್ನು ಹೆಸರಿಸಿ. ಎ. ಕೆ. ತಾರ್ಕುಂಡೆ ಸಮಿತಿ, ಗುಪ್ತಾ ಸಮಿತಿ. 5 ಅಂಕದ ಪ್ರಶ್ನೆಗಳು. ಚುನಾವಣೆಗಳ ಮಹತ್ವವನ್ನು ಬರೆಯಿರಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ತಳಹದಿ. ಪ್ರಜೆಗಳಿಗೆ ಸಮಾನ ನ್ಯಾಯ, ಸ್ವಾತಂತ್ರ್ಯ ದೊರಕಿಸುವುದು. ಪ್ರಜೆಗಳ ಹಿತಾಸಕ್ತಿ ರಕ್ಷಣೆ. ಪ್ರಜೆಗಳಿಗೆ ತಮಗೆ ಬೇಕಾದ ಪ್ರತಿನಿಧಿಗಳ ಆಯ್ಕೆ. ಪ್ರಜಾಪ್ರಭುತ್ವದ ಅಳತೆಗೋಲು. ಸಾರ್ವಜನಿಕ ಅಭಿಪ್ರಾಯ ರೂಪಿಸುತ್ತದೆ. ರಾಜಕೀಯ ಜ್ಞಾನ ಮೂಡಿಸುತ್ತದೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ. ರಾಜಕೀಯ ನಾಯಕರ ನಡುವೆ ಸಾಮರಸ್ಯ. ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಇದು 2 ಸರಿ ಬಂದಿದೆ. ಹೆಚ್ಚು ಪ್ರಜಾಸತ್ತಾತ್ಮಕ ಮತ್ತು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ರಾಜಕೀಯ ಪರಿಜ್ಞಾನ ಮೂಡಿಸುತ್ತದೆ. ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಸಾರ್ವಜನಿಕರೊಂದಿಗೆ ಸಂಪರ್ಕ. ಇವುಗಳ ವಿವರಣೆ ಕೊಡಬೇಕು. ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಪ್ರಚಾರ ಆರ್ಭಟವಿಲ್ಲ. ಶಾಂತಿಯುತ ಮತದಾನ. ಭಾವೋದ್ರೇಕಾಸ್ಪದವಿಲ್ಲ. ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ವಿವರಣೆ ಕೊಡಬೇಕು. ಮತದಾರರ ಗುರುತಿನ ಚೀಟಿಯಿಂದಾಗುವ ಅನುಕೂಲಗಳನ್ನು ಬರೆಯಿರಿ. ನಕಲಿ ಮತದಾನ ತಡೆಗಟ್ಟುವುದು. ಚುನಾವಣೆಗಳನ್ನು ನ್ಯಾಯಯುತವಾಗಿ ನಡೆಸುವುದು. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಇರುತ್ತದೆ. ಸರ್ಕಾರದ ಹಲವಾರು ಯೋಜನೆಗಳಿಂದ ಸಿಗುವ ಲಾಭವನ್ನು ಇದರಿಂದ ಪಡೆಯುವುದು. ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳು ವಿವರಿಸಿ. 2 ಸರಿ ಕೊಟ್ಟಿದ್ದಾರೆ. ಮತದಾನ ಸುಲಭ, ಸಮಯ ಉಳಿತಾಯ, ಹಣಕಾಸಿನ ಉಳಿತಾಯ, ಪರಿಸರ ನಾಶ ತಡೆಗಟ್ಟುತ್ತದೆ, ಅನಕ್ಷರಸ್ಥರಿಗೆ ಹೆಚ್ಚು ಅನುಕೂಲ, ಚುನಾವಣಾ ಅಕ್ರಮ ತಡೆಗಟ್ಟುತ್ತದೆ, ಶೀಘ್ರ ಫಲಿತಾಂಶ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ವಿವರಿಸಿ. 1 ಸರಿ ಬಂದಿದೆ. 1985 ಏಪ್ರಿಲ್ 1 ಜಾರಿಯಾಗಿ 2003 ರಲ್ಲಿ ಸಂವಿಧಾನ
91ನೇ ತಿದ್ದುಪಡಿಯ ಮೂಲಕ ಬದಲಾವಣೆ ಮಾಡಲಾದ ಕಾಯ್ದೆಯ ಮುಖ್ಯಾಂಶಗಳನ್ನು ಕೆಳಗಿನಂತಿದೆ. ಶಾಸನಸಭೆಯ ಸದಸ್ಯರು ಸ್ವ ಇಚ್ಛೆಯಿಂದ ತಮ್ಮ ಪಕ್ಷ ತ್ಯಜಿಸಿದರೆ, ಸದನದಲ್ಲಿ ವಿಪ್ ಉಲ್ಲಂಘಿಸಿದಾಗ, ಪಕ್ಷದ ಅನುಮತಿಯಿಲ್ಲದೆ ಸದನದಲ್ಲಿ ಮತ ಚಲಾಯಿಸಿದಾಗ, ನಾಮಕರಣಗೊಂಡ ಶಾಸಕರು 6 ತಿಂಗಳ ನಂತರ ಬೇರೆ ಪಕ್ಷ ಸೇರಿದಾಗ, ಅನರ್ಹಗೊಂಡ ವ್ಯಕ್ತಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯಾವುದೇ ಲಾಭದಾಯಕ ಹುದ್ದೆ ಒಪ್ಪಿಕೊಳ್ಳುವಂತಿಲ್ಲ. ಮಂತ್ರಿಮಂಡಲದ ಗಾತ್ರ ಶೇಕಡಾ 15 ಮೀರುವಂತಿಲ್ಲ. ಸದಸ್ಯರ ಅರ್ಹಗೊಳಿಸುವ ಅಧಿಕಾರ ಸಭಾಪತಿಗಳಿಗೆ ಇರುತ್ತದೆ. ಪಕ್ಷೇತರ ಸದಸ್ಯ ಯಾವುದೇ ಪಕ್ಷ ಸೇರಿದರೆ ಅದು ಪಕ್ಷಾಂತರ ನಿಷೇಧ ಕಾಯಿದೆ ಅನ್ವಯ ಅನರ್ಹವಾಗಿರುತ್ತದೆ. 10 ಅಂಕದ ಪ್ರಶ್ನೆಗಳು. ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದು 2 ಸರಿ ಬಂದಿದೆ. ರಚನೆ: ಸಂವಿಧಾನ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ: ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರಾವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಅಧಿಕಾರ ಹಾಗೂ ಕಾರ್ಯಗಳು: ಮತದಾನ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ನೀಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಘೋಷಣೆ, ಅಧಿಸೂಚನೆ ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ, ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಮರು ಚುನಾವಣೆಗೆ ಆದೇಶಿಸುವುದು. ಚುನಾವಣಾ ಪ್ರಚಾರ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ, ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ. 1 ಸರಿ ಬಂದಿದೆ. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ, ಅಭ್ಯರ್ಥಿಗಳ ಹಿನ್ನೆಲೆ ಕಡ್ಡಾಯ ಘೋಷಣೆ, ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ವಿವರಗಳ ಹಿನ್ನೆಲೆ, ಆಸ್ತಿ ವಿವರಗಳ ಹಿನ್ನೆಲೆ, ರಾಜ್ಯ ಚುನಾವಣಾ ವೆಚ್ಚವನ್ನು ಭರಿಸುವುದು. ಇದೆಲ್ಲ ಭಾರತ ಚುನಾವಣಾ ಸುಧಾರಣೆಗಳು. ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಇದು 4 ಸರಿ ಬಂದಿದೆ. ಸಂವಿಧಾನೇತರ ಚುನಾವಣೆ, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ, ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು. ಈಗ ಭಾರತ ಪಕ್ಷ ಪದ್ಧತಿ ಸ್ವರೂಪಗಳು ಇವೆಲ್ಲ 10 ಪಾಯಿಂಟ್. ಭಾರತ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ, ಅರಿವು, ಚುನಾವಣೆ ಸ್ಪರ್ಧಿಸುವುದು, ಸರ್ಕಾರ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಇವೆಲ್ಲವೂ ಭಾರತ ರಾಜಕೀಯ ಪಕ್ಷಗಳ ಕಾರ್ಯಗಳು. ಈಗ 3ನೇ ಪಾಠ. ಭಾರತದಲ್ಲಿ ಆಡಳಿತ ಮಂತ್ರ. 1 ಅಂಕದ ಪ್ರಶ್ನೆ. ಆಡಳಿತದ ಮೂಲ ಪದ ಯಾವುದು? ಆಡ್ ಮತ್ತು ಮಿನಿಸ್ಟೇರ್. ಆಡ್ ಎಂದರೆ ಸಾರ್ವಜನಿಕ, ಮಿನಿಸ್ಟೇರ್ ಎಂದರೆ ಸೇವೆ ಎಂಬ ಅರ್ಥ ಬರುತ್ತದೆ. ಆಡಳಿತ ಎಂದರೇನು? ನಿರ್ದಿಷ್ಟ ಗುರಿ ಸಾಧನೆಗಾಗಿ ನಡೆಸುವ ಸಾಮೂಹಿಕ ಪ್ರಯತ್ನಗಳು ಆಡಳಿತ ಎನ್ನುವರು. ಕೇಂದ್ರಾಡಳಿತ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ. ರಾಜ್ಯಾಡಳಿತ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು. ಕ್ಯಾಟ್ ವಿಸ್ತರಿಸಿ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ. ಕ್ಯಾಟ್ ವಿಸ್ತರಿಸಿ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್.
ಟ್ರಿಬ್ಯುನಲ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ. UPSC ವಿಸ್ತರಿಸಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕ ಸೇವಾ ಆಯೋಗ. KPSC ವಿಸ್ತರಿಸಿ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕರ್ನಾಟಕ ಲೋಕಸೇವಾ ಆಯೋಗ. JPSC ವಿಸ್ತರಿಸಿ. ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. IAS ವಿಸ್ತರಿಸಿ. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್. KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನ ಮಂತ್ರಿಗಳೊಳಗೊಂಡ ಸಚಿವ ಸಂಪುಟ ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ. ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಹಾಗೂ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಿಸುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು 6 ವರ್ಷ ಅಥವಾ 65 ವರ್ಷದ ಮೇಲೆ ನಿವೃತ್ತಿಯಾಗುತ್ತಾರೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸೆಷ್ಟು? 6 ವರ್ಷ ಅಥವಾ 62 ವರ್ಷ. ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕೊಡಿ. ಕರ್ನಾಟಕ ಆಡಳಿತ ಸೇವೆ. ಯಾವ ವಿಧಿಯು ಅಖಿಲ ಭಾರತ ಸೇವೆಗೆ ಅವಕಾಶ ಕಲ್ಪಿಸಿದೆ? 312ನೇ ವಿಧಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಮೈಸೂರಿನಲ್ಲಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್ನಲ್ಲಿದೆ. ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ. ಭಾರತೀಯ ರೈಲ್ವೆ ಸೇವೆ. ಜಿಲ್ಲಾಡಳಿತ ಎಂದರೇನು? ರಾಜ್ಯದ ಆಡಳಿತ ಮೂಲ ಘಟಕವೇ ಜಿಲ್ಲಾಡಳಿತ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ. ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗದ ಈಗಿನ ಅಧ್ಯಕ್ಷರು ಯಾರು? ಷಡಕ್ಷರಿ. ಸರ್ಕಾರದ 4ನೇ ಅಂಗ ಯಾವುದು? ನಾಗರಿಕ ಸೇವಾ ವರ್ಗ. ಶಾಶ್ವತ ಕಾರ್ಯಾಂಗ ಎಂದು ಯಾವುದನ್ನು ಕರೆಯುತ್ತಾರೆ? ನಾಗರಿಕ ಸೇವಾ ವರ್ಗ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. ಭಾರತೀಯ ಆಡಳಿತ ಸೇವೆ. ಹೊಸ ಅಖಿಲ ಭಾರತ ಸೇವೆಗಳ ರಚನೆ ಮಾಡಿಕೊಳ್ಳುವ ಅಧಿಕಾರ ಯಾರಿಗಿದೆ? ಪಾರ್ಲಿಮೆಂಟ್ ಸಂಸತ್ತಿಗೆ ಇದೆ. ರಾಜ್ಯ ಸಚಿವಾಲಯದ ಮುಖ್ಯಸ್ಥರು ಯಾರು? ಮುಖ್ಯ ಕಾರ್ಯದರ್ಶಿ. ಕರ್ನಾಟಕ ಈಗಿನ ಮುಖ್ಯ ಕಾರ್ಯದರ್ಶಿ ಯಾರು? ತಮ್ಮ ವಿಜಯಭಾಸ್ಕರ. ಕರ್ನಾಟಕದ ಈಗಿನ ಮುಖ್ಯ ಕಾರ್ಯದರ್ಶಿ ಡಾ. ಶಾಲಿನಿ ರಜನೀಶ್. 2 ಅಂಕದ ಪ್ರಶ್ನೆ. ಆಡಳಿತ ಸೇವೆ ಎಂದರೇನು? ಒಂದ್ಸರಿ ಬಂದಿದೆ. ಆಡಳಿತ ಸೇವೆ ಎಂದರೇನು? ದೇಶದ ದಿನನಿತ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗುವ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಎಲ್ಲ ಸರ್ಕಾರಿ ನೌಕರರು ಮಾಡುವ ಕಾರ್ಯವೇ ಆಡಳಿತ ಸೇವೆ. ಆಡಳಿತ ಸೇವೆ ವರ್ಗೀಕರಣ ಮಾಡಿ. ಅಖಿಲ ಭಾರತ ಸೇವೆ, ಕೇಂದ್ರ ಸೇವೆ, ರಾಜ್ಯ ಸೇವೆ. ಆಡಳಿತ ಸೇವೆಯ ತಟಸ್ಥ ಎಂದರೇನು? ನಾಗರಿಕ ಸಿಬ್ಬಂದಿಯು ರಾಜಕೀಯ ಚಟುವಟಿಕೆಗಳಿಂದ ಆದಷ್ಟು ದೂರವಿರಬೇಕು. ನಾಗರಿಕ ಸಿಬ್ಬಂದಿಯು ರಾಜಕೀಯ ಚಟುವಟಿಕೆಗಳಿಂದ ಆದಷ್ಟು ದೂರವಿರಬೇಕು. ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡುವುದಾಗಲಿ ಅಥವಾ ದೇಣಿಗೆ ನೀಡುವುದಾಗಲಿ ಮಾಡಬಾರದು. ಇದನ್ನೇ ಆಡಳಿತ ರಾಜಕೀಯ ತಟಸ್ಥತೆ ಎನ್ನುತ್ತಾರೆ. ಆಡಳಿತ ಸೇವೆಯ ಅನಾಮಕತ್ವ ಎಂದರೆ ನಾಗರಿಕ ಸಿಬ್ಬಂದಿಗಳು ಅಂದರೆ ಸರ್ಕಾರಿ ಸೇವೆಯಲ್ಲಿರುವಂಥ ನಾಗರಿಕ ಸಿಬ್ಬಂದಿಗಳು ತೆರೆಮರೆಯಲ್ಲಿ ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸಬೇಕು. ಯಾವುದೇ ಹೊಗಳಿಕೆ ಅಥವಾ ತೆಗಳಿಕೆ, ಯಶಸ್ಸು ಅಥವಾ ಅಪಯಶಸ್ಸು, ಕೀರ್ತಿ ಅಥವಾ ಅಪಕೀರ್ತಿಗಳಿಗೆ ಮಹತ್ವ ಕೊಡದೆ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಇದನ್ನು ಅನಾಮಧೇಯತ್ವ ಅಥವಾ ಅನಾಮಕತ್ವ ಎನ್ನುತ್ತಾರೆ. ಹರ್ಮನ್ ಫೈನರ್ ರವರ ವ್ಯಾಖ್ಯೆಯನ್ನು ತಿಳಿಸಿರಿ. ಶಾಶ್ವತವಾಗಿ ಸೇವೆಯಲ್ಲಿರುವ, ವೇತನ ಪಡೆಯುತ್ತಿರುವ, ಕಾರ್ಯಕೌಶಲವನ್ನು ಹೊಂದಿರುವ ವೃತ್ತಿನಿರತ ಉದ್ಯೋಗಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ. ಸರ್ಕಾರದ 3 ಇಲಾಖೆಗಳನ್ನು ತಿಳಿಸಿ. ರೈಲ್ವೆ ಇಲಾಖೆ, ಗೃಹ ಇಲಾಖೆ, ಶಿಕ್ಷಣ ಇಲಾಖೆ. ಅಧಿಕಾರ ಶ್ರೇಣಿ ಎಂದರೇನು? ಅಧಿಕಾರಿ ಶ್ರೇಣಿ ಪದ್ಧತಿ ಎಂದರೇನು?
ನಾಗರಿಕ ಸೇವೆಗಳಲ್ಲಿ ಅನೇಕ ಮೇಲಧಿಕಾರಿಗಳು ಹಾಗೆಯೇ ಅಧೀನಾಧಿಕಾರಿಗಳು ಇರುತ್ತಾರೆ. ಮೇಲಧಿಕಾರಿಗಳು ಆದೇಶಗಳನ್ನು ನೀಡುತ್ತಾರೆ, ಅವುಗಳನ್ನು ಪಾಲಿಸುವುದು ಅಧೀನಾಧಿಕಾರಿಗಳ ಕರ್ತವ್ಯವಾಗಿರುತ್ತದೆ. ಇದನ್ನೇ ಶ್ರೇಣಿ ಪದ್ಧತಿ ಎನ್ನುತ್ತಾರೆ. 5 ಅಂಕದ ಪ್ರಶ್ನೆಗಳು. ಆಡಳಿತ ಪಾತ್ರವನ್ನು ತಿಳಿಸಿ. ಚಾರ್ಲ್ಸ್ ಎ. ಬಿಯರ್ಡ್ ಪ್ರಕಾರ ಆಡಳಿತವು ಆಧುನಿಕ ನಾಗರಿಕ ವಿಜ್ಞಾನವಾಗಿದೆ. ಜೋಲ್ ಗೆ ಯಾರ್ಡನ್ 1971 ಸಾರ್ವಜನಿಕ ಆಡಳಿತ ಕಾರ್ಯ ಮತ್ತು ಪಾತ್ರಗಳನ್ನು ಕೆಳಕಂಡಂತೆ ಪಟ್ಟಿ ಮಾಡಿದ್ದಾರೆ. ರಾಜಕೀಯ ಸಂರಕ್ಷಣೆ, ಸ್ಥಿರತೆ, ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥಿಕರಣ, ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗಳನ್ನು ನೈಜಗೊಳಿಸುವುದು, ದುರ್ಬಲ ವರ್ಗದವರ ಸಾಮಾಜಿಕ ರಕ್ಷಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸಾರ್ವಜನಿಕ ನೀತಿ, ರಾಜಕೀಯ ನೀತಿಗಳ ಮೇಲೆ ಪ್ರಭಾವ. ಪೊಲೀಸ್ ರಾಜ್ಯಗಳಲ್ಲಿ ಆಡಳಿತ ವ್ಯಾಪ್ತಿಯು ಸಂಕುಚಿತವಾಗಿತ್ತು, ಆದರೆ ಆಧುನಿಕ ರಾಜ್ಯಗಳ ಕಲ್ಯಾಣ ರಾಜ್ಯಗಳಾಗಿರುವುದರಿಂದ ಆಡಳಿತ ವ್ಯಾಪ್ತಿಯು ಹೆಚ್ಚಾಯಿತು. ಇದರ ಜೊತೆಗೆ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯಾ ಬೆಳವಣಿಗೆ ಮತ್ತು ಜನರ ಕಲ್ಯಾಣ ಉನ್ನತಿಗಾಗಿ ಕಲ್ಯಾಣ ರಾಜ್ಯದಲ್ಲಿ ಕಾರ್ಯಗಳು, ಚಟುವಟಿಕೆಗಳು ಹೆಚ್ಚಾದವು. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು. ಸರ್ಕಾರದ ಆಡಳಿತ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವ ಎಲ್ಲ ನೌಕರರ ಸಮೂಹವೇ ನಾಗರಿಕ ಸೇವಾ ಲಕ್ಷಣಗಳು. ಉದಾಹರಣೆ: ವೃತ್ತಿನಿರತ ವರ್ಗ, ಅಧಿಕಾರಿ ಶ್ರೇಣಿ ಪದ್ಧತಿ, ರಾಜಕೀಯ ತಟಸ್ಥ, ಅನಾಮಕತ್ವ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಕಾಯಂ ಶಾಶ್ವತ, ಕಾನೂನಿನ ಮಿತಿ, ವಿಶೇಷ ತರಬೇತಿ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೆಯಿರಿ. ಇದನ್ನು 4 ಸರಿ ಕೇಳಿದರೆ. ಮುಖ್ಯಮಂತ್ರಿಗೆ ಸಲಹೆ ನೀಡುವುದು, ಸಚಿವ ಸಂಪುಟದ ಸಭೆಗಳಲ್ಲಿ ಭಾಗವಹಿಸುವುದು, ಸಚಿವಾಲಯದ ಮೇಲ್ವಿಚಾರಣೆ, ನಿಯಂತ್ರಣ, ಇತರ ಕಾರ್ಯದರ್ಶಿಗಳ ಕಾರ್ಯವೈಖರಿಯನ್ನು ಗಮನಿಸುವುದು, ಸರ್ಕಾರದ ಯೋಜನೆಗಳ ಅನುಷ್ಠಾನ, ಕೇಂದ್ರ ಮತ್ತು ರಾಜ್ಯಗಳ ಸಂಪರ್ಕ ಸೇತುವೆ. ಅಖಿಲ ಭಾರತ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಮುಖ್ಯವಾದ ಅಖಿಲ ಭಾರತ ಸೇವೆಗಳೆಂದರೆ ಭಾರತ ಆಡಳಿತ ಸೇವೆ (IAS, IPS ಮತ್ತು IFS), ಭಾರತ ಅರಣ್ಯ ಸೇವೆ. ಭಾರತ ಸಂವಿಧಾನ 312ರ ವಿಧಿಯಲ್ಲಿ ಅಖಿಲ ಭಾರತ ಸೇವೆಗಳ ರಚನೆಗೆ ಅವಕಾಶ ಕೊಡಲಾಗಿದೆ. ಈ ಸೇವೆಗಳ ಸೇರಿದ ಸಿಬ್ಬಂದಿ ವರ್ಗ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ತರಬೇತಿ ಪಡೆದು ಭಾರತ ದೇಶಾದ್ಯಂತ ಸೇವೆ ಸಲ್ಲಿಸುತ್ತಾರೆ. ಈ ಸೇವೆಗಳ ರಚನೆಗೆ ಮುಖ್ಯ ಕಾರಣ ಇಡೀ ದೇಶಾದ್ಯಂತ ಏಕರೂಪ ಆಡಳಿತ ಇರಬೇಕೆಂಬುದಾಗಿದೆ. ಈ ಸೇವೆಗಳು ಜನವರಿ 26, 1950ರಿಂದ ಜಾರಿಯಾದವು. ಈ ಸೇವೆಗಳಿಗೆ ಸೇರಿದ ಸಿಬ್ಬಂದಿಯನ್ನು ಕೇಂದ್ರ ಮತ್ತು ರಾಜ್ಯಗಳೆರಡೂ ಉಪಯೋಗಿಸಿಕೊಳ್ಳಬಹುದು. ಈ 3 ಸೇವೆಗಳಲ್ಲದೆ ಹೊಸ ಸೇವೆಗಳನ್ನು ರಚನೆ ಮಾಡಿಕೊಳ್ಳಬೇಕಾದ ರಾಜ್ಯಸಭೆಯ 2/3 ಭಾಗದಷ್ಟು ಸದಸ್ಯರು ನಿಯಮಾವಳಿಯನ್ನು ಅಂಗೀಕರಿಸಬೇಕು. ಈ ಅಖಿಲ ಭಾರತ ಸೇವೆಗಳು ರಾಷ್ಟ್ರ, ರಾಜ್ಯಗಳಿಗೆ ಒಂದು ಶ್ರೇಷ್ಠ ಆಡಳಿತವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೇಂದ್ರ ಸೇವೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಭಾರತ ನಾಗರಿಕ ಸೇವೆಗಳು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದವು. ಈ ಸೇವೆಗಳಿಗೆ ಸೇರಿದ ಸಿಬ್ಬಂದಿ ವರ್ಗದವರು ಕೇಂದ್ರ ಸರ್ಕಾರ ನೇಮಕ ಮಾಡಿಕೊಂಡು ತರಬೇತಿ ನೀಡಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಸೇವೆಯನ್ನು 1ನೇ, 2ನೇ, 3ನೇ, 4ನೇ ದರ್ಜೆಯ ಸೇವೆಗಳೆಂದು ವಿಂಗಡಿಸಲಾಗಿದೆ. ಪ್ರಮುಖವಾದ ಕೇಂದ್ರ ಸೇವೆಗಳೆಂದರೆ ಭಾರತೀಯ ವಿದೇಶಿ ಸೇವೆ, ರೈಲ್ವೆ ಸೇವೆ, ಅಂಚೆ ಸೇವೆ, ಮಾಹಿತಿ ಸೇವೆ, ಕಂದಾಯ ಸೇವೆ, ಆರ್ಥಿಕ ಸೇವೆ ಮುಂತಾದವು. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಬರೆಯಿರಿ. ಭಾರತವು ರಾಜ್ಯದ ಪ್ರಾಥಮಿಕ ಆಡಳಿತಾತ್ಮಕ ಘಟಕವಾಗಿದೆ. ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. ಅಧಿಕಾರಿಯು ಜಿಲ್ಲೆಯ ವಿವಿಧ ಇಲಾಖೆಗಳ ಮುಖ್ಯಾಧಿಕಾರಿಗಳ ನೆರವಿನೊಂದಿಗೆ ಇಡೀ ಜಿಲ್ಲೆಯ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗುತ್ತಾನೆ. ಜಿಲ್ಲಾಧಿಕಾರಿಯ ಕಾರ್ಯಗಳೆಂದರೆ
ಕಾನೂನು ಸುವ್ಯವಸ್ಥೆ ಮತ್ತು ದಂಡಾಧಿಕಾರ, ನಿಯಂತ್ರಣ ಕಾರ್ಯಗಳು, ಮತದಾನ ಕಾರ್ಯಗಳು, ಗಣತಿ ಕಾರ್ಯಗಳು, ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣೆ, ಕಂದಾಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಪುರಸಭಾ ಆಡಳಿತ, ವಿಪತ್ತು ನಿರ್ವಹಣೆ, ಭೂಸ್ವಾಧೀನ ಇವೆಲ್ಲವೂ ಜಿಲ್ಲಾಧಿಕಾರಿಯ ಕಾರ್ಯಗಳಾಗಿವೆ. ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಕಾರ್ಯಗಳನ್ನು ತಿಳಿಸಿ. ಇದು 3 ಸರಿ ಬಂದಿದೆ ರಚನೆ. ಸಂವಿಧಾನದ 315ನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಅವಕಾಶ ನೀಡಿದೆ. ಪ್ರಸ್ತುತ ಒಬ್ಬ ಅಧ್ಯಕ್ಷ, 10 ಮಂದಿ ಸದಸ್ಯರಿದ್ದಾರೆ. ಇವರು ರಾಷ್ಟ್ರಪತಿಯಿಂದ ನೇಮಿಸಲ್ಪಟ್ಟ ಅರ್ಧದಷ್ಟು ಜನ 10 ವರ್ಷಗಳ ಆಡಳಿತಾತ್ಮಕ ಸೇವನಾನುಭವವನ್ನು ಹೊಂದಿರಬೇಕು. ಅಧಿಕಾರಾವಧಿ 6 ವರ್ಷದಿಂದ 65 ವರ್ಷ. ಅವಮಿತಿ ಇವರಿಗೆ ಇವೆರಡು ಯಾವುದು ಮೊದಲು ಬರುತ್ತದೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತದೆ. ವೇತನ ಮತ್ತು ಸೇವಾ ನಿಯಮಗಳು. ಕಾಲಕ್ಕೆ ಸರಿಯಾಗಿ ಇವರ ವೇತನವನ್ನು ಸಂಸತ್ತು ನಿರ್ಧರಿಸುತ್ತದೆ. ವಜಾಗೊಳಿಸುವಿಕೆ. ಅಧ್ಯಕ್ಷರ ಮತ್ತು ಸದಸ್ಯರ ವಿರುದ್ಧ ದೋಷಾರೋಪಗಳು ಬಂದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ವಿಚಾರಣೆ ನಡೆಸಿದ ನಂತರ ತಪ್ಪು ಸಾಬೀತಾದರೆ ರಾಷ್ಟ್ರಪತಿಗಳು ಅಧಿಕಾರದಿಂದ ತೆಗೆಯುತ್ತಾರೆ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ಅಖಿಲ ಭಾರತ 4 ಕೇಂದ್ರ ಸೇವೆಗಳಿಗೆ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲು ಪರೀಕ್ಷೆಗಳನ್ನು ನಡೆಸುತ್ತದೆ. ಸಿಬ್ಬಂದಿ ನೇಮಕ, ಬಡ್ತಿ, ವರ್ಗಾವಣೆ, ಶಿಸ್ತು ಕ್ರಮಗಳು ಮುಂತಾದವುಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. ಸಂಸತ್ತು ವಹಿಸಿದ ಇತರ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ರಾಜ್ಯಪಾಲರ ವಿನಂತಿ ಮೇರೆಗೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಭಾರತದ ಯಾವುದಾದರೂ ರಾಜ್ಯಗಳಿಗೆ ಅಗತ್ಯವಾಗಿ ಬೇಕಾದ ಸಿಬ್ಬಂದಿ ವರ್ಗದವರನ್ನು ನೇಮಕ ಮಾಡಿಕೊಳ್ಳುತ್ತದೆ. ಪ್ರತಿ 5 ವರ್ಷ ತನ್ನ ಕಾರ್ಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ವರದಿ ನೀಡಬೇಕಾಗುತ್ತದೆ. ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಕಾರ್ಯಗಳನ್ನು ಬರೆಯಿರಿ. ಅಧ್ಯಕ್ಷರನ್ನು ಸದಸ್ಯರನ್ನು ರಾಜ್ಯಪಾಲರು ನೇಮಿಸುತ್ತಾರೆ. ನೇಮಕಾತಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ. ಅಧಿಕಾರಾವಧಿ 6 ರಿಂದ 62 ವರ್ಷ. ಅವಮಿತಿ ಇವರೆಗೆ ಅಧಿಕಾರದಲ್ಲಿರುತ್ತದೆ. ನಿವೃತ್ತಿ ನಂತರ ಪುನರ್ ನೇಮಕಕ್ಕೆ ಅವಕಾಶವಿಲ್ಲ. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಥವಾ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು. ವೇತನ. ಇವರ ವೇತನ, ಸೇವಾ ನಿಯಮಗಳನ್ನು ರಾಜ್ಯ ಶಾಸನಸಭೆ ನಿರ್ಧರಿಸುತ್ತದೆ. ಪದಚ್ಯುತಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ವಜಾಗೊಳಿಸುವ ವಿಧಾನವನ್ನು ಅನುಸರಿಸಲಾಗುತ್ತದೆ. ಕಾರ್ಯಗಳು. ರಾಜ್ಯ ಸೇವೆಗಳಿಗೆ ನೇಮಕ ಮಾಡಿಕೊಳ್ಳಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು. ಇಲಾಖಾವಾರು ಪರೀಕ್ಷೆಗಳನ್ನು ನಡೆಸುವುದು. ನೇಮಕಾತಿ, ಬಡ್ತಿ, ವರ್ಗಾವಣೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ. ತನ್ನ ಕಾರ್ಯಗಳ ಬಗ್ಗೆ ರಾಜ್ಯಪಾಲರಿಗೆ ವಾರ್ಷಿಕ ವರದಿ ನೀಡುವುದು. ರಾಜ್ಯದಲ್ಲಿನ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ತಿಳುವಳಿಕೆ ನೀಡುವುದು. ಪಾಠ 4. ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. 1 ಅಂಕದ ಪ್ರಶ್ನೆಗಳು. ಕಲಾರಾಮ ದೇವಾಲಯ ಪ್ರವೇಶದ ಮುಂದಾಳತ್ವ ಯಾರು ವಹಿಸಿದ್ದರು? ಡಾ. ಬಿ. ಆರ್. ಅಂಬೇಡ್ಕರ್. ಆರ್ಥಿಕ ಶೋಷಣೆ ಎಂದರೇನು? ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕರ ಮೇಲೆ ಪ್ರಬಲರು ಮಾಡುವ ದಬ್ಬಾಳಿಕೆ. ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಯಾರು? ಡಾ. ಬಿ. ಆರ್. ಅಂಬೇಡ್ಕರ್. ಸಾಮಾಜಿಕ ತಾರತಮ್ಯ ಎಂದರೇನು? ಶ್ರೇಷ್ಠ, ಕನಿಷ್ಠ, ಮೇಲು, ಕೀಳೆಂಬ ಭೇದಭಾವವನ್ನು ಮಾಡುವುದು. ಚಿಪ್ಕೋ ಚಳವಳಿ ರೂವಾರಿ ಯಾರು? ಚಾಂಡಿ ಪ್ರಸಾದ ಭಟ್ಟ. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ರಾಮನಗರ ಜಿಲ್ಲೆಯವರು. ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಜೂನ್ 5. ಎಐಟಿಯುಸಿ ವಿಸ್ತರಿಸಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು? ಸಾವಿತ್ರಿಬಾಯಿ ಫುಲೆ. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ? ಮೇ 1. ಜ್ಯೋತಿಬಾ ಫುಲೆ
ಯಾವ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದ್ದಾರೆ? ಅಕ್ಷರ ಕ್ರಾಂತಿ. UDHR ವಿಸ್ತರಿಸಿ. ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅಫ್ರಿಕಾ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಸಿದ್ದಾಪುರ. ಕರ್ನಾಟಕದ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? 2005ರಲ್ಲಿ. ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿತು? 1992. 2 ಅಂಕದ ಪ್ರಶ್ನೆಗಳು. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪಿಸಿದರು? ದಲಿತರು 1974ರಲ್ಲಿ. ದಲಿತರೆಂದರೆ ಯಾರು? ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೂಲಭೂತ ಕಾರ್ಯಗಳಿಂದ ವಂಚಿತರಾದವರು. ಅಂಬೇಡ್ಕರರ 3 ವಾಣಿಗಳು ಯಾವುವು? ಶಿಕ್ಷಣ, ಸಂಘಟನೆ, ಹೋರಾಟ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳ್ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಯಾವಾಗ ಪ್ರಾರಂಭವಾಯಿತು? 1920ರಲ್ಲಿ ಶ್ರೀ ಕಾಂತರಾಜರಸರವರ ನೇತೃತ್ವದಲ್ಲಿ. ಮೈಸೂರು ಸಂಸ್ಥಾನದಲ್ಲಿ. ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 1899ರಲ್ಲಿ ಪೂನಾದಲ್ಲಿ. ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ. ಹಿಂದೂ ವಿವಾಹ ಕಾಯ್ದೆ 1955, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ. ಎಸ್. ಎ. ಢಾಂಗೆ, ಇ. ಎಂ. ಎಸ್. ನಂಬೂದಿರಿಪಾಡ್. ಕಾರ್ಮಿಕರೆಂದರೆ ಯಾರು? ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವವರು. ಇವರು ಕೂಲಿಗಾಗಿ ಕಾರ್ಯನಿರ್ವಹಿಸುವವರು. ಯಾವುದಾದರೂ 2 ಕಾರ್ಮಿಕ ಕಾಯ್ದೆಯನ್ನು ಹೆಸರಿಸಿ. ಕಾರ್ಮಿಕ ಪರಿಹಾರ ಕಾಯ್ದೆ 1923, ಕನಿಷ್ಠ ವೇತನ ಕಾಯ್ದೆ 1948. ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರ ಹೆಸರನ್ನು ತಿಳಿಸಿ. ಪ್ರೊಫೆಸರ್ ಎಂ. ಡಿ. ನಂಜುಂಡಸ್ವಾಮಿ, ಎನ್. ಡಿ. ಸುಂದರೇಶ್. ಮಾನವ ಹಕ್ಕುಗಳೆಂದರೆ ಏನು? ಮಾನವನಿಂದ ಬೇರ್ಪಡಿಸಲಾಗದ ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ, ಭಾಷೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಇತರ ಸ್ಥಾನಮಾನಗಳ ಅಂತರವಿಲ್ಲದೆ ಮಾನವರು ಅನುಭವಿಸುವ ಹಕ್ಕುಗಳಾಗಿವೆ. ಮರ್ಯಾದಾ ಹತ್ಯೆ ಎಂದರೇನು? ಅಂತರ್ಜಾತಿ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹದಾಗ ಕುಟುಂಬದ ಗೌರವವನ್ನು ಕಾಪಾಡಲು ಹಾಗೂ ಇದನ್ನು ತಪ್ಪಿಸಲು ಮಾಡುವ ದುಷ್ಕೃತ್ಯಕ್ಕೆ ಮರ್ಯಾದಾ ಹತ್ಯೆ ಎನ್ನುವರು. ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಇದು ಜೈವಿಕ ಮತ್ತು ಅವೈಜ್ಞಾನಿಕ ಘಟಕಗಳನ್ನು ಒಳಗೊಂಡಿದ್ದು ಮಾನವನಿಗೆ ಅತ್ಯಂತ ಉಪಯುಕ್ತವೂ ಆಗಿರುತ್ತದೆ. ಪರಿಸರ ಚಳವಳಿಗೆ ಸಂಬಂಧಿಸಿದ 2 ಕಾನೂನುಗಳನ್ನು ಹೆಸರಿಸಿ. ಪರಿಸರ ಸಂರಕ್ಷಣಾ ಕಾಯ್ದೆ 1986, ಜೀವವೈವಿಧ್ಯ ಕಾಯ್ದೆ 2002. ಹಿಂದುಳಿದ ವರ್ಗದವರ ಏಳಿಗೆಗಾಗಿ ಹೋರಾಡಿದ ನಾಯಕರು ಯಾರು? ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್, ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಅರಸ್ ಒಡೆಯರ್. ದಲಿತ ಕಾಯ್ದೆಯ ವಿಶೇಷತೆ ಏನು? 1989ರ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳಿಗೆ ಕಾನೂನು ಸಲಹೆಯನ್ನು ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲವಾದರೆ ದಂಡನಾರ್ಹವಾಗಿರುತ್ತದೆ. ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ವಿಶೇಷ ನ್ಯಾಯಾಲಯಗಳನ್ನು ರಚಿಸಿ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲು ನಿರ್ದೇಶಿಸಲಾಗಿದೆ. ಆದುದರಿಂದ ಈ ಕಾಯ್ದೆಯನ್ನು ದಲಿತ ಕಾಯ್ದೆ ಎನ್ನಲಾಗುವುದು. 5 ಅಂಕದ ಪ್ರಶ್ನೆಗಳನ್ನು ನಾನು ಓದಲ್ಲ, ಇಂಪಾರ್ಟೆಂಟ್ ಇದ್ರೆ ಮಾತ್ರ ಓದ್ತೀನಿ. ಇದು 2-3 ಸರಿ ಬಂದಿರೋ ಮಾತ್ರ ಓದ್ತೀನಿ. ಹಿಂದುಳಿದ ವರ್ಗಗಳ 5 ಅಂಕದ ಪ್ರಶ್ನೆ. ಹಿಂದುಳಿದ ವರ್ಗದ ಚಳವಳಿಯ ಕಾರಣಗಳನ್ನು ವಿವರಿಸಿ. ಸಾಮಾಜಿಕ ತಾರತಮ್ಯ, ಆರ್ಥಿಕ ಶೋಷಣೆ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯ ವಂಚನೆ, ಏಕೀಕರಣ. ಮಹಿಳಾ ಚಳವಳಿಯ ಕಾರಣಗಳಾವು? ಅಸಮಾನತೆ, ವರದಕ್ಷಿಣೆ ಪಿಡುಗು, ಲೈಂಗಿಕ ಹಿಂಸಾಚಾರ, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ, ಕೌಟುಂಬಿಕ ಹಿಂಸೆ. ಕಾರ್ಮಿಕ ಚಳವಳಿಯ ಕಾರಣಗಳಾವು? ಕಾರ್ಮಿಕ ಹಿತಾಸಕ್ತಿ, ನಿರ್ಲಕ್ಷ್ಯ, ಉದ್ಯೋಗಗಳ ಕಡೆಗಣನೆ,
ಸೌಲಭ್ಯ ಪಡೆಯಲು ಕಲ್ಯಾಣ ಕಾರ್ಯಕ್ರಮಗಳು, ಅಸಂಘಟಿತ ವಲಯಗಳ ಕಾರ್ಮಿಕರ ಸ್ಥಿತಿ, ರೈತ ಚಳವಳಿಯ ಪ್ರಮುಖ ಕಾರಣಗಳು, ವಂಚಿತ ಭಾವನೆ, ರೈತರ ಸಮಸ್ಯೆಗಳ ಕಡೆಗಣನೆ, ಸಾಲದ ಹೊರೆ, ಪ್ರಕೃತಿಯ ಮುನಿಸು, ಅವ್ಯಕ್ತಿಕ ಭೂಸ್ವಾಧೀನ, ಬೆಂಬಲ ಬೆಲೆ. ಇಲ್ಲಿಗೆ 5 ಅಂಕದ ಪ್ರಶ್ನೆ ಮುಗೀತು. ಈಗ ಪಾಠ 5 1 ಅಂಕದ ಪ್ರಶ್ನೆ. ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆಯ ಎದುರಿಸುತ್ತಿರುವ ಸವಾಲುಗಳು. ರಾಷ್ಟ್ರ ನಿರ್ಮಾಣ ಎಂದರೇನು? ರಾಷ್ಟ್ರೀಯವಾದದಿಂದ ಕೂಡಿರುವ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ, ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವ ಸಂಕಲ್ಪವಾಗಿದೆ. ರಾಷ್ಟ್ರ ಎಂಬ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿಬಂದಿತು? ವೆಸ್ಟ್ಫಾಲಿಯಾ ಒಪ್ಪಂದ. ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ? ಭಾರತ. ಯಾವ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಎಂದು ಕರೆಯಲಾಗಿದೆ? ಆಫ್ರಿಕಾ. ಅಸಮಾನತೆ ಎಂದರೇನು? ಜಾತಿ, ಲಿಂಗ, ಧರ್ಮ, ಅಂತಸ್ತಿನ ಆಧಾರದ ಮೇಲೆ ತಾರತಮ್ಯ ಮಾಡುವ ವ್ಯವಸ್ಥೆ. ಜಾತಿಯ ಆಧಾರಿತ ಅಸಮಾನತೆ ಎಂದರೇನು? ಜಾತಿ ಆಧಾರಿತವಾಗಿ ಮೇಲ್ಜಾತಿಗಳು ಕೆಳಜಾತಿಯ ಜನರ ಮೇಲೆ ನಡೆಸುವ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಶೋಷಣೆಯಾಗಿದೆ. ಲಿಂಗಾಧಾರಿತ ಅಸಮಾನತೆ ಎಂದರೇನು? ಹೆಣ್ಣು ಗಂಡು ಎಂಬ ತಾರತಮ್ಯದಿಂದ ಸ್ತ್ರೀಯರನ್ನು ಸಮಾನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡುವ ಪ್ರಕ್ರಿಯೆಯಾಗಿದೆ. ಅನಕ್ಷರತೆ ಎಂದರೇನು? ವ್ಯಕ್ತಿಯೊಬ್ಬನು ತನ್ನ ಮಾತೃಭಾಷೆಯಲ್ಲಿ ಓದಲು ಬರೆಯಲು ತಿಳಿಯದಂತಹ ಸ್ಥಿತಿಯನ್ನು ಅನಕ್ಷರತೆ ಎಂದು ಕರೆಯುತ್ತಾರೆ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? ಭಾರತ ಸಂಸತ್ತು 2002ರಲ್ಲಿ 86ನೇ ತಿದ್ದುಪಡಿಯನ್ನು ಅಂಗೀಕರಿಸಿತು. RTE ಯನ್ನು ವಿಸ್ತರಿಸಿ. ರೈಟ್ ಟು ಎಜುಕೇಶನ್. ಕೋಮುವಾದ ಎಂದರೇನು? ಸಮಾಜದ ಒಂದು ಮತೀಯ ಗುಂಪು ಇನ್ನೊಂದು ಮತೀಯ ಗುಂಪಿನ ವಿರುದ್ಧ ದ್ವೇಷ ಸಾಧಿಸುವುದು. ಭಯೋತ್ಪಾದನೆಯ ಮೂಲ ಪದ ಯಾವುದು? ಟೆರ್ರರೆ ಎಂಬ ಲ್ಯಾಟಿನ್ ಭಾಷೆಯ ಪದ. ಭಯೋತ್ಪಾದನೆ ಎಂದರೇನು? ಜನರಲ್ಲಿ ಭಯವನ್ನು ಸೃಷ್ಟಿಸಿ ದೇಶದಲ್ಲಿ ಆತಂಕ ಮತ್ತು ಅಶಾಂತಿಯ ವಾತಾವರಣ ನಿರ್ಮಿಸಿ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವ ಗುಂಪು. ಟಾಡಾ ವಿಸ್ತರಿಸಿ. ಟೆರರಿಸ್ಟ್ ಅಂಡ್ ಡಿಸ್ರಪ್ಷನ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಪೋಟಾ ವಿಸ್ತರಿಸಿ. ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್. UAPA ವಿಸ್ತರಿಸಿ. ಔಲ್ಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಭ್ರಷ್ಟಾಚಾರ ಎಂದರೇನು? ಸರ್ಕಾರಿ ನೌಕರ ಮತ್ತು ಅಥವಾ ರಾಜಕಾರಣಿ ತನ್ನ ಸ್ವಾರ್ಥಕ್ಕಾಗಿ ಕಾನೂನುಬದ್ಧ ವೇತನವನ್ನು ಹೊರತುಪಡಿಸಿ ಪಡೆಯುವ ಹಣ ಮತ್ತು ಬಹುಮಾನವನ್ನು ಭ್ರಷ್ಟಾಚಾರ ಎನ್ನುತ್ತಾರೆ. ಸರ್ಕಾರಿ ನೌಕರ ಅಥವಾ ರಾಜಕಾರಣಿ ತನ್ನ ಸ್ವಾರ್ಥಕ್ಕಾಗಿ ಕಾನೂನುಬದ್ಧ ವೇತನವನ್ನು ಹೊರತುಪಡಿಸಿ ಪಡೆಯುವ ಹಣ ಅಥವಾ ಬಹುಮಾನವನ್ನು ಭ್ರಷ್ಟಾಚಾರ ಎನ್ನುತ್ತಾರೆ. ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 2014 ಜನವರಿ 1ರಂದು. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಯಾವಾಗ ಜಾರಿಗೆ ಬಂದಿತು? 1984. ಲೋಕಾಯುಕ್ತ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. 2 ಅಂಕದ ಪ್ರಶ್ನೆಗಳು. ರಾಷ್ಟ್ರ ನಿರ್ಮಾಣದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಕ್ರಿಯೆ. ಮೈರನ್ ವೀನರ್. ಉತ್ತಮ ಆಡಳಿತ ಎಂದರೇನು? ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ನಿಯಂತ್ರಣ, ಪಾರದರ್ಶಕತೆಯಿಂದ ಕೂಡಿರುವ ಮತ್ತು ಆಡಳಿತದಲ್ಲಿ ತಂತ್ರಜ್ಞಾನ ಬಳಕೆ ಇರುವ ಆಡಳಿತ ವ್ಯವಸ್ಥೆ. ಕಡ್ಡಾಯ ಶಿಕ್ಷಣ ಎಂದರೇನು? 6ರಿಂದ 14 ವರ್ಷಗಳ ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣ ಒದಗಿಸುವುದು, ಉಚಿತ ದಾಖಲಾತಿ, ಹಾಜರಾತಿ ನೀಡಿ ಅವರ ಶಿಕ್ಷಣ ಪೂರ್ಣಗೊಳಿಸುವುದು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಭಾರತದಲ್ಲಿ ವೈವಿಧ್ಯಮಯ ಸಂಸ್ಕೃತಿ, ಪರಂಪರೆ ಇದ್ದು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ ಎಲ್ಲಾ ಪ್ರಜೆಗಳನ್ನು ಒಂದುಗೂಡಿಸುವ ಪ್ರಕ್ರಿಯೆಯಾಗಿದೆ. ಭಯೋತ್ಪಾದನೆಗೆ ಒಂದು ವ್ಯಾಖ್ಯಾನವನ್ನು ಬರೆಯಿರಿ. ಒಂದು ಸಂಘಟಿತ ಗುಂಪು ವ್ಯವಸ್ಥಿತವಾಗಿ ಹಿಂಸಾಚಾರದ ಮೂಲಕ ತನ್ನ ಗುರಿಯನ್ನು ಈಡೇರಿಸಿಕೊಳ್ಳಲು ಭಯದ ವಾತಾವರಣ ಸೃಷ್ಟಿಸುವ ಅಸಂವಿಧಾನಿಕ ಕ್ರಮ. ನೆರೆಹೊರೆಯ ಶಾಂತಿ ಸಮಿತಿ ಎಂದರೇನು? ಕೋಮುವಾದವನ್ನು ನಿಗ್ರಹಿಸಲು ಪ್ರತಿ ಹಳ್ಳಿ, ಪಟ್ಟಣಗಳಲ್ಲಿ ಎಲ್ಲ ಜಾತಿ, ಧರ್ಮದ ಜನರಿಂದ ರಚನೆಯಾಗಿ ಎಲ್ಲರಲ್ಲೂ ಸದ್ಭಾವನೆ
ಮತ್ತು ಭಾತೃತ್ವ ಮನೋಭಾವವನ್ನು ತಿಳಿಸುವುದು. ಭ್ರಷ್ಟಾಚಾರದ ಒಂದು ವ್ಯಾಖ್ಯೆಯನ್ನು ಬರೆಯಿರಿ. ಭಾರತ ದಂಡ ಸಂಹಿತೆ 161ನೇ ಸೆಕ್ಷನ್ ಒಬ್ಬ ಸರ್ಕಾರಿ ನೌಕರನು ತನ್ನ ಕರ್ತವ್ಯ ನಿರ್ವಹಿಸಲು ವೇತನವನ್ನು ಹೊರತುಪಡಿಸಿ ಇತರೆ ಲಾಭ ಪಡೆಯಲು ಪ್ರಯತ್ನಿಸುವುದಕ್ಕೆ ಭ್ರಷ್ಟಾಚಾರ ಎನ್ನುತ್ತಾರೆ. ಲೋಕಪಾಲ ಎಂದರೇನು? ಭಾರತದ ಆಡಳಿತದಲ್ಲಿ ಕಂಡುಬರುವ ಭ್ರಷ್ಟಾಚಾರ, ಸೃಜನ, ಏಕಪಕ್ಷಪಾತ ಮತ್ತು ಇತರೆ ಅಧಿಕಾರ ದುರುಪಯೋಗ ನಿಯಂತ್ರಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಕ್ರಮವೇ ಲೋಕಪಾಲ. ಲೋಕಾಯುಕ್ತ ಎಂದರೇನು? ಭ್ರಷ್ಟಾಚಾರ ಮತ್ತು ದುರಾಡಳಿತ ವಿರುದ್ಧ ನಾಗರಿಕ ದೂರುಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ನೇಮಕವಾದ ಭ್ರಷ್ಟಾಚಾರ ನಿಗ್ರಹಿಸಲು ಇರುವ ರಾಜ್ಯ ಸರ್ಕಾರದ ಸಂಸ್ಥೆಯೇ ಲೋಕಾಯುಕ್ತ. 5 ಅಂಕದ ಪ್ರಶ್ನೆಗಳು, ಅದರಲ್ಲಿ ಬೆಸ್ಟ್ ಇಂಪಾರ್ಟೆಂಟ್ ಮಾತ್ರ ಓದ್ತೀನಿ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಅಡಚಣೆಗಳ್ಯಾವುವು ವಿವರಿಸಿ. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮಾನತೆ, ಪ್ರಾದೇಶಿಕ ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಜಾತಿ ಅಸಮಾನತೆ ಕಾರಣಗಳು: ವರ್ಣಾಶ್ರಮ ವ್ಯವಸ್ಥೆ, ಸಾಮಾಜಿಕ ಅಂತರ, ಅನಕ್ಷರತೆ, ಸಂಪ್ರದಾಯ, ಮೇಲಿರಿಮೆ, ಕೀಳಿರಿಮೆ, ವೈವಾಹಿಕ ನಿರ್ಬಂಧಗಳು. ಲಿಂಗಾಧಾರಿತ ಅಸಮಾನತೆ ಕಾರಣಗಳ್ಯಾವುವು? ಮನುಸ್ಮೃತಿ, ಪುರುಷ ಪ್ರಾಬಲ್ಯ, ಶಿಕ್ಷಣದ ನಿರಾಕರಣೆ, ವರದಕ್ಷಿಣೆ ಪದ್ಧತಿ, ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು. ಜಾತಿ ಆಧಾರಿತ ಅಸಮಾನತೆಗೆ ಪರಿಹಾರವನ್ನು ತಿಳಿಸಿ. ಶಿಕ್ಷಣ, ಉದ್ಯೋಗ, ಶಾಸನ ಸಭೆಗಳಲ್ಲಿ ಮೀಸಲಾತಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ, ಅಸ್ಪೃಶ್ಯತೆ ನಿವಾರಣೆ. ಅನಕ್ಷರತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. ಜನಸಂಖ್ಯಾ ಸ್ಫೋಟ, ಬಡತನ, ಸಾಮಾಜಿಕ ಹಿಂದುಳಿದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಅಸ್ಪೃಶ್ಯತೆ ನಿವಾರಣೆ. 10 ಅಂಕದ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ಜನತೆಯ ಬೆಂಬಲ, ಉತ್ತಮ ಆಡಳಿತ, ಬದ್ಧತೆಯಿಂದ ಕೂಡಿರುವ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ, ರಾಷ್ಟ್ರೀಯ ಸಮಗ್ರತೆ. ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಕ್ಷರತೆಯು ಒಂದು ದೊಡ್ಡ ಸವಾಲಾಗಿದೆ. 3 ಸರಿ ಬಂದಿದೆ. ಅನಕ್ಷರತೆ ಎಂದರೆ ಮೊದಲು ಬರೆಯಲು ತಿಳಿಯದಂತಹ ಸ್ಥಿತಿಯನ್ನು ಅನಕ್ಷರತೆ ಎನ್ನುತ್ತಾರೆ. ಜನಪ್ರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ಅಧಿಕ ಮತದಾರರು ಅನಕ್ಷರಸ್ಥರೇ ಆಗಿರುವುದರಿಂದ ಭಾರತದ ಪ್ರಮುಖ ಅಂಶಗಳೆಂದರೆ ಕಡಿಮೆ ಮತದಾನದ ದುರುಪಯೋಗ, ಯೋಗ್ಯ ಅಭ್ಯರ್ಥಿಯ ಆಯ್ಕೆ ಕಷ್ಟಕರ, ಹಣ ಮತ್ತು ತೋಳ್ಬಲದ ಪ್ರಯೋಗ, ಸರ್ವಾಧಿಕಾರದ ಉದಯ, ಚುನಾವಣಾ ವ್ಯವಹಾರ, ಜಾತೀಯತೆ, ಕೋಮು ಮನೋಭಾವನೆ, ಜನಸಂಖ್ಯಾ ಸ್ಫೋಟ, ರಾಜಕೀಯ ನಿರಾಸಕ್ತಿ. 6ನೇ ಪಾಠ ಬರೀ 1 ಅಂಕದ ಪ್ರಶ್ನೆಗಳು ಮತ್ತು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಓದ್ತೀನಿ. ಭಾರತೀಯ ರಾಜಕೀಯ ನೂತನ ಪ್ರವೃತ್ತಿಗಳು. 1 ಅಂಕದ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರ ಎಂದರೇನು? ವಿವಿಧ ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವ ವ್ಯವಸ್ಥೆ. ಕೊಯಲಿಷನ್ ಮೂಲಪದ ಯಾವುದು? ಕೊಯಲಿಷಿಯೆ ಎಂಬುದರಿಂದ ಬಂದಿದೆ. ಸಿಎಂಪಿ ಯನ್ನು ವಿಸ್ತರಿಸಿ. ಕಾಮನ್ ಮಿನಿಮಮ್ ಪ್ರೋಗ್ರಾಂ. ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು? ಎಲ್.ಎಫ್. ಕಾಫ್ಮನ್. ಇದು 3 ಸರಿ ಬಂದಿದೆ. ಸಮ್ಮಿಶ್ರ ಸರ್ಕಾರ ಅನ್ನೋದು 3 ಸರಿ ಬಂದಿದೆ. LGBT ಯನ್ನು ವಿಸ್ತರಿಸಿ. ಲೆಸ್ಬಿಯನ್, ಗೇ, ಬೈಸೆಕ್ಸುಯಲ್, ಟ್ರಾನ್ಸ್ಜೆಂಡರ್, ಸಲಿಂಗಿಗಳ ಹಕ್ಕುಗಳ ಚಳವಳಿ. ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗಿದೆ? ಜನವರಿ 25. ಭ್ರಷ್ಟಾಚಾರದ ಮೂಲಪದ ಯಾವುದು? ಭ್ರಷ್ಟಾಚಾರದ ಮೂಲಪದ ರಂಪಿಯನ್. ಸಮವರ್ತಿ ಪಟ್ಟಿಯಲ್ಲಿರುವ 2 ವಿಷಯಗಳನ್ನು ತಿಳಿಸಿ. ವಿವಾಹ, ವಿಚ್ಛೇದನ. IAC ಯನ್ನು ವಿಸ್ತರಿಸಿ. ಇಂಡಿಯನ್ ಅಗೇನ್ಸ್ಟ್ ಕರಪ್ಷನ್. ಭ್ರಷ್ಟಾಚಾರದ ವಿರುದ್ಧ ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ ಹೇರಲಾಗಿದೆ. NDA ಯನ್ನು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ.
UPA ಸಂಯುಕ್ತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದೂರ ಸಿಗಲ್ಲ ಎಂದು ಹೇಳಿದವರು ಮಹಾತ್ಮ ಗಾಂಧಿ. ಭ್ರಷ್ಟಾಚಾರ ಎಂದರೇನು? 2 ವಾಕ್ಯದಲ್ಲಿ ವಿವರಿಸಿ. ಅದು 2 ಸರಿ ಬಂದಿದೆ. ಲಂಚ, ಮೋಸ, ವಂಚನೆ, ಕಳ್ಳತನ, ದಬ್ಬಾಳಿಕೆ, ಸ್ವಜನ ಪಕ್ಷಪಾತ, ಒತ್ತಾಯ, ಕ್ರೌರ್ಯ ಮುಂತಾದ ಎಲ್ಲ ಕುಕೃತ್ಯಗಳನ್ನು ಭ್ರಷ್ಟಾಚಾರ ಎನ್ನಲಾಗುವುದು. ಅಸ್ಮಿತೆ ರಾಜಕಾರಣದ ಅರ್ಥವನ್ನು ಬರೆಯಿರಿ. ಅಸ್ಮಿತ ರಾಜಕೀಯವೆಂಬುದು ಒಂದು ರೀತಿಯ ಸ್ವಂತಿಕೆ ವಿಧಾನ, ಸೌಖ್ಯದ ಹುಡುಕಾಟ, ಸಮುದಾಯವನ್ನು ತಲುಪುವುದು, ಇದು ಬಲಶಾಲಿಯಾಗಲು, ಪ್ರಾತಿನಿಧ್ಯ ಪಡೆಯಲು ಮತ್ತು ಸಾಮಾಜಿಕ ಅಸ್ತಿತ್ವದೊಂದಿಗೆ ಗುರುತಿಸಿಕೊಳ್ಳಲು ಪ್ರಯತ್ನಿಸುವುದು. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಮೈತ್ರಿಕೂಟದ ಪಕ್ಷಗಳು ಸೈದ್ಧಾಂತಿಕ ವಿಚಾರಗಳನ್ನು ಬದಿಗೊತ್ತಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗಲು ಕೆಲವು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ಕಾರ್ಯನಿರ್ವಹಿಸುವುದೇ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ. ಸಮ್ಮಿಶ್ರ ಸರ್ಕಾರ ಎಂದರೇನು? 5 ಸರಿ ಬಂದಿದೆ ಇದು. ಸಾರ್ವತ್ರಿಕ ಚುನಾವಣೆಗಳ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದೇ ಇದ್ದಾಗ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಸರ್ಕಾರ ರಚಿಸುವುದು. ಐದು ಅಂಕದ ಪ್ರಶ್ನೆ ಇದು. ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ಯುವಕರನ್ನು, ಇದು 3 ಸರಿ ಬಂದಿದೆ. ಯುವಕರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸುವುದು, ಭಯೋತ್ಪಾದಕ ಕೃತ್ಯ ತಡೆಗಟ್ಟುವಲ್ಲಿ ಸರಕಾರಕ್ಕೆ ಸಹಾಯ, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಭಾಗಿ, ರಾಷ್ಟ್ರೀಯತೆ, ದೇಶಾಭಿಮಾನ ಮೂಡಿಸುವುದು, ಯುವಕರು ಸ್ವಯಂ ಸಂಘಟಿತರಾಗಿ ನಕ್ಸಲ್ ದಾಳಿಯ ವಿರುದ್ಧ ಹೋರಾಟ, ಯುವ ಶಕ್ತಿಯ ದುರುಪಯೋಗ ತಡೆಗಟ್ಟಲು ಶಿಕ್ಷಣದ ಮಹತ್ವ ಸಾರುವುದು, ನಮ್ಮ ರಾಷ್ಟ್ರದ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು. ನಂತರ 7ನೇ ಪಾಠ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಉದಾರೀಕರಣ ಎಂದರೇನು? ಆರ್ಥಿಕ ವಲಯದ, ಒಂದು ವಾಕ್ಯದ ಪ್ರಶ್ನೆ. ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಹೆಚ್ಚು ಮುಕ್ತವಾಗಿರುವ ಮತ್ತು ತೆರಿಗೆ ಸುಂಕಗಳಿಂದ ವಿನಾಯಿತಿ ಪಡೆಯುವ ಪ್ರಕ್ರಿಯೆ ಉದಾರೀಕರಣ. ಆರ್ಥಿಕ ವಲಯವು ಸರ್ಕಾರದ ನಿಯಂತ್ರಣದಿಂದ ಹೆಚ್ಚು ಮುಕ್ತವಾಗಿರುವ ಮತ್ತು ತೆರಿಗೆ ಸುಂಕಗಳಿಂದ ವಿನಾಯಿತಿ ಪಡೆಯುವ ಪ್ರಕ್ರಿಯೆ ಉದಾರೀಕರಣ. ಮುಕ್ತ ವ್ಯಾಪಾರ ನೀತಿ, ಲೆಸೆಫರ್ ಅಂದರೆ ಮುಕ್ತ ವ್ಯಾಪಾರ ನೀತಿ. ಖಾಸಗೀಕರಣ ಎಂದರೆ ಸಾರ್ವಜನಿಕ ಉದ್ಯಮಿಗಳ ಮೇಲಿನ ಸರ್ಕಾರಿ ಒಡೆತನವನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಖಾಸಗೀಕರಣ. ಸಾರ್ವಜನಿಕ ಉದ್ಯಮಗಳ ಮೇಲಿನ ಸರ್ಕಾರಿ ಒಡೆತನವನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವುದೇ ಖಾಸಗೀಕರಣ. ಜಾಗತೀಕರಣ ಎಂದರೇನು? ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆ ಜಾಗತೀಕರಣ. ಭಾರತದಲ್ಲಿ ಜಾಗತೀಕರಣವು ಯಾವಾಗ ಪ್ರಾರಂಭವಾಯಿತು? 1990ರಲ್ಲಿ ಭಾರತದ ಹೊಸ ಆರ್ಥಿಕ ನೀತಿಯೊಂದಿಗೆ ಜಾಗತೀಕರಣವು ಆರಂಭವಾಯಿತು. ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು? 3 ಸರಿ ಬಂದಿದೆ. ಬಂಡವಾಳಶಾಹಿಗಳು ಮತ್ತು ಸರ್ಕಾರಿ ಅಧಿಕಾರಿ ವರ್ಗದವರ ನಿಕಟ ಸಂಬಂಧದ ಮೂಲಕ ನಡೆಯುವ ಆರ್ಥಿಕ ವ್ಯವಸ್ಥೆಯನ್ನು ಆಪ್ತಸ್ನೇಹಿ ಬಂಡವಾಳಶಾಹಿ ಎನ್ನುವರು. ಇಂಪಾರ್ಟೆಂಟ್ ಇದ್ರೆ ಮಾತ್ರ ಓದ್ತೀನಿ. ಲಿಬಿಯಾದ ನಿರಂಕುಶ ಅಧಿಕಾರಿಯನ್ನು ಹೆಸರಿಸಿ. ಕರ್ನಲ್ ಗಡಾಫಿ. ಲಿಬಿಯಾದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಯಾವಾಗ ಪ್ರಾರಂಭವಾಯಿತು? 2011 ಫೆಬ್ರವರಿ 27. 5 ಅಂಕದ ಪ್ರಶ್ನೆಯಲ್ಲಿ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ.
ಆರ್ಥಿಕ ಅಭಿವೃದ್ಧಿ ಇದೊಂದು 1 2 3 4 5 ಸರಿ ಬಂದಿದೆ. ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆ. ಅರ್ಥ: ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದುಹಾಕುವುದೇ ಉದಾರೀಕರಣ. ಪ್ರಾಮುಖ್ಯತೆಗಳು: ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿ ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಉದಾರೀಕರಣದ ರಾಜಕೀಯ ಪರಿಣಾಮಗಳು ಈ ಕೆಳಗಿನಂತಿವೆ. ಬೌದ್ಧಿಕ ಪಲಾಯನ: ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚಾಗುತ್ತದೆ, ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣವಾಗುತ್ತದೆ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಹಣಕಾಸಿನ ಅಸ್ಥಿರತೆ. ಖಾಸಗೀಕರಣ ಎಂದರೇನು? ಅದರ ಮಹತ್ವವನ್ನು ವಿವರಿಸಿ. ಖಾಸಗೀಕರಣ ಎಂದರೆ ಸರ್ಕಾರಿ ಸ್ವಾಮ್ಯದಲ್ಲಿರುವ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗೀಕರಣ ನಿಯಂತ್ರಣಕ್ಕೆ ನೀಡುವುದಾಗಿದೆ. ಪ್ರಾಮುಖ್ಯತೆಗಳು: ಹೊಸ ಉದ್ದಿಮೆಗಳನ್ನು ಪ್ರೋತ್ಸಾಹಿಸುತ್ತದೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕಾರ್ಯದಕ್ಷತೆ, ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ. ಖಾಸಗೀಕರಣ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಖಾಸಗೀಕರಣ ರಾಜಕೀಯ ಪರಿಣಾಮಗಳು ಕೆಳಗಿನಂತೆ: ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳ ಮುಚ್ಚುತ್ತದೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಉದ್ಯೋಗ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ವಿವರಿಸಿ. ಜಾಗತೀಕರಣದ ಅರ್ಥ: ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ. ಸಾಮರ್ಥ್ಯ: ಉನ್ನತೀಕರಣಗೊಂಡ ತಂತ್ರಜ್ಞಾನ ಬಳಕೆ, ವಿಶ್ವಗ್ರಾಮ ಉದ್ಯೋಗಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ಇದು 4 ಸರಿ ಬಂದಿದೆ. ಜಾಗತೀಕರಣ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಜಾಗತೀಕರಣದ ಶಕ್ತಿ: ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವ್ಯಭಿಚಾರ, ಜೀವನಶೈಲಿ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇದು ಜಾಗತೀಕರಣ ರಾಜಕೀಯ ಪರಿಣಾಮಗಳು. ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು? ಅದರ ಸ್ವರೂಪವನ್ನು ವಿವರಿಸಿ. ಆರ್ಥಿಕ ವ್ಯವಸ್ಥೆ ವಾಣಿಜ್ಯ ವ್ಯಾಪಾರದಲ್ಲಿ ಯಶಸ್ವಿ ಕಾಣಲು ವಾಣಿಜ್ಯೋದ್ಯಮಿಗಳು ಸರ್ಕಾರಿ ಅಧಿಕಾರವೃಂದದ ನಡುವೆ ಇರುವ ನಿಕಟ ಸಂಬಂಧವಾಗಿರುತ್ತದೆ. ಆಪ್ತಸ್ನೇಹಿ ಬಂಡವಾಳಶಾಹಿಯ ಸ್ವರೂಪ ರಾಜಕೀಯ ಹತೋಟಿಯ ಪರವಾಗಿರುತ್ತದೆ. ಆಪ್ತಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ, ಆಸ್ತಿಯ ಸಂರಕ್ಷಣೆ, ಲಾಭಾಂಶ, ಹಣ, ಸಂಬಂಧಿಕರಲ್ಲಿ ಹಂಚಿಕೆ, ಆರ್ಥಿಕ ಶಕ್ತಿಯ ಕೇಂದ್ರೀಕರಣ. ಪಾಠ 8: ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ಜೆರ್ಮಿ ಬೆಂಥಾಮ್. ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1945. ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 193. ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು? ಭದ್ರತಾ ಮಂಡಳಿ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಇಂದಿನ ಪ್ರಧಾನ ಕಾರ್ಯದರ್ಶಿ ಹೆಸರನ್ನು? ಆಂಟೋನಿಯೋ ಗುಟೆರಸ್. ಆಸಿಯಾನ್ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1967. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟು? 8 ಸದಸ್ಯ ರಾಷ್ಟ್ರಗಳು. ಸಾರ್ಕ್ ಅನ್ನು ವಿಸ್ತರಿಸಿ. ಸೌತ್ ಏಷಿಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ. ಬ್ರಿಕ್ಸ್ ಅನ್ನು ವಿಸ್ತರಿಸಿ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಬ್ರೆಜಿಲ್. 2 ಅಂಕದ ಪ್ರಶ್ನೆಗಳು. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು?
ರಾಷ್ಟ್ರಗಳು ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಇತರ ರಾಷ್ಟ್ರಗಳೊಡನೆ ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತದೆ. ಇದನ್ನೇ ಅಂತಾರಾಷ್ಟ್ರೀಯ ಸಂಬಂಧ ಎಂದು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪ್ರೊಫೆಸರ್ ಹೆನ್ಸ್ ಮಾರ್ಗೆಂಥೊ ರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂದರೆ ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನದಲ್ಲಿ ನಡೆಯುವ ಒಂದು ವ್ಯವಸ್ಥಿತ ವಿದ್ಯಮಾನ. ವಿಶ್ವಸಂಸ್ಥೆಯ 2 ಅಂಗಗಳನ್ನು ಹೆಸರಿಸಿ. ಇದು 3 ಸರಿ ಬಂದಿದೆ. ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ, ಧರ್ಮದರ್ಶಿಕ ಮಂಡಳಿ, ಕಾರ್ಯಾಲಯ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದರಲ್ಲಿ ಯಾವ್ದಾದ್ರು 2 ಹೇಳಬೇಕು. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ಇದು 2 ಸರಿ ಬಂದಿದೆ. ರಾಷ್ಟ್ರಗಳ ನಡುವೆ ಮೈತ್ರಿಯುತ ಸಂಬಂಧ ಮೂಡಿಸುವುದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಭದ್ರತಾ ಮಂಡಳಿ ಯಾವುದಾದರೂ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. 3 ಸರಿ ಬಂದಿದೆ. ಇದು ಭದ್ರತಾ ಮಂಡಳಿ ಕಾರ್ಯಗಳು. ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಬ್ರಿಟನ್, ಅಮೆರಿಕ, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ಇದರಲ್ಲಿ ಯಾವ್ದಾದ್ರು 2 ಬರೀಬೇಕು. ಶಕ್ತಿ ಬಣಗಳು ಎಂದರೇನು? ಮಿಲಿಟರಿ ಉದ್ದೇಶದ ಮೂಲಕ ಸಂಘಟಿತವಾದ ರಾಷ್ಟ್ರಗಳ ಗುಂಪನ್ನು ಶಕ್ತಿ ಬಣಗಳು ಎಂದು ಕರೆಯುತ್ತಾರೆ. ಉದಾಹರಣೆ ನ್ಯಾಟೋ, ವಾರ್ಸಾ. ಇದು 1 ಸರಿ ಬಂದಿದೆ. ಬಹುಪಕ್ಷೀಯ ರಾಷ್ಟ್ರಾಧಿಪತ್ಯ ಎಂದರೇನು? ಹಲವು ಪ್ರಬಲ ರಾಷ್ಟ್ರಗಳ ನಡುವೆ ಅಧಿಕಾರ ಹಂಚಿಕೆಯಾಗಿದ್ದರೆ ಅದನ್ನು ಬಹುಪಕ್ಷೀಯ ರಾಷ್ಟ್ರಾಧಿಪತ್ಯ ಎಂದು ಕರೆಯುತ್ತಾರೆ. ಸಾರ್ಕ್ ಯಾವಾಗ ಸ್ಥಾಪನೆಯಾಯಿತು? ಅದರ ಸಚಿವಾಲಯ ಎಲ್ಲಿದೆ? 1985 ಕಠ್ಮಂಡುವಿನಲ್ಲಿ ಸ್ಥಾಪನೆ ಆಯಿತು. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ, ಬಾಂಗ್ಲಾ, ಭೂತಾನ್, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್. ಬ್ರಿಕ್ಸ್ ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. 5 ಅಂಕದ ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆ 3 ಸರಿ ಬಂದಿದೆ. ತತ್ವಗಳು, ಉದ್ದೇಶಗಳು, ಸಾಧನೆ ಮತ್ತು ವೈಫಲ್ಯಗಳು. ಇದು ಸಂಬಂಧಗಳ ಪ್ರಾಮುಖ್ಯತೆ. ಇದು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಪರಿಹಾರ, ಸಂಕುಚಿತ ರಾಷ್ಟ್ರೀಯ ಭಾವನೆಗಳನ್ನು ಹೋಗಲಾಡಿಸುವುದು, ಯುದ್ಧಗಳನ್ನು ತಡೆಗಟ್ಟುವುದು, ಮೈತ್ರಿಕೂಟಗಳ ರಚನೆ, ಪ್ರಗತಿ ಮತ್ತು ಶಾಂತಿ ಒಪ್ಪಂದಗಳು. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ. ವಿಶ್ವಸಂಸ್ಥೆಯ ತತ್ವಗಳನ್ನು ಕುರಿತು ಬರೆಯಿರಿ. ಸಾರ್ವಭೌಮತ್ವ, ಸಮಾನತೆ, ಉತ್ತಮ ನಂಬಿಕೆ ಮತ್ತು ಬದ್ಧತೆ. ಸಮಸ್ಯೆಗಳ ಶಾಂತಿಯುತ ಪರಿಹಾರ, ಪ್ರಣಾಳಿಕೆಗಳ ಬದ್ಧವಾಗಿರುವುದು, ಪರಸ್ಪರ ಸಹಾಯ ಮತ್ತು ಸಹಕಾರ, ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕುರಿತು ಬರೆಯಿರಿ. ವಿಶ್ವ ಕಾರ್ಯಾಂಗ. ವಿಶ್ವಸಂಸ್ಥೆಯ 2ನೇ ಪ್ರಮುಖ ಅಂಗ. ಕಾಯಂ ಮತ್ತು ಕಾಯಂ ಅಲ್ಲದ ಸದಸ್ಯರು. ವಿಟೋ ಅಧಿಕಾರ. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡುವುದು. ಸದಸ್ಯ ರಾಷ್ಟ್ರಗಳ ಬಿಕ್ಕಟ್ಟು ಪರಿಹಾರ. ಸಾರ್ಕ್ ಸಂಸ್ಥೆಯನ್ನು ಭಾರತದ ಪಾತ್ರ ಕುರಿತು ಬರೆಯಿರಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಮುಂದುವರಿದ ರಾಷ್ಟ್ರಗಳಿಗೆ ಸರಿಸಮನಾಗಿ ನಿಲ್ಲಿಸುವುದು. ದಕ್ಷಿಣ ಏಷ್ಯಾ ಇದೇನು ಇಂಪಾರ್ಟೆಂಟ್ ಅಲ್ಲ ಬಿಡು. ಇದು 10 ಅಂಕದ ಪ್ರಶ್ನೆ. 30-40 ವಾಕ್ಯದಲ್ಲಿ ಉತ್ತರಿಸಿದಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ಕುರಿತು ಬರೆಯಿರಿ. ರಾಷ್ಟ್ರೀಯ ಪರಮಾಧಿಕಾರ, ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರೀಯ ಶಕ್ತಿ, ಶಕ್ತಿ ಬಣಗಳು, ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ, ಶಕ್ತಿ ಸಮತೋಲನ. ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. 1945 ಅಕ್ಟೋಬರ್ 24ರಂದು ಸ್ಥಾಪನೆಯಾಯಿತು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ರಾಷ್ಟ್ರಗಳ ನಡುವೆ ಸಹಕಾರ, ಸಾರ್ವಭೌಮತ್ವಕ್ಕೆ ಋಣಾತ್ಮಕ ಕೊಡುಗೆ. ಸಹಾಯಕ ಅಂಗ ಸಂಸ್ಥೆಗಳಾದ ILO, WHO, FAO ಮತ್ತು UNICEF ಮೂಲಕ ಕಾರ್ಯನಿರ್ವಹಿಸುತ್ತದೆ. ತನ್ನ 6 ಅಂಗಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಸದಸ್ಯ ರಾಷ್ಟ್ರಗಳ ಸಮಸ್ಯೆಗಳಿಗೆ ಸಹಕಾರ ನೀಡುತ್ತದೆ. ಎಲ್ಲಾ ರಾಷ್ಟ್ರಗಳ ಸೂಕ್ತ ಸಮಾನ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡುತ್ತದೆ. ಸಾರ್ಕ್ ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳನ್ನು ಕುರಿತು ವಿವರಿಸಿ. 2 ಸರಿ ಬಂದಿದೆ. ಸ್ಥಾಪನೆ. ಸಂಸ್ಥಾಪಕರು. ಭಾರತ, ಸಾರ್ಕ್ ನಡುವಿನ ಸಹಕಾರ ಕ್ಷೇತ್ರಗಳು.
ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು, ಆರ್ಥಿಕ ಸಹಕಾರ, ಜನಸಂಪರ್ಕ, ಶೈಕ್ಷಣಿಕ ಸಹಕಾರ, ಭಯೋತ್ಪಾದನೆ ನಿರ್ಮೂಲನೆ ವಿವರಣೆ. ಈಗ ಪಾಠ 9 ಭಾರತದ ವಿದೇಶಾಂಗ ನೀತಿ. ಭಾರತ ವಿದೇಶಾಂಗ ನೀತಿ ಪಿತಾಮಹ ಯಾರು? ಜವಾಹರಲಾಲ್ ನೆಹರು. ಭಾರತ ಸಂವಿಧಾನದ ಯಾವ ವಿಧಿಯು ಭಾರತ ವಿದೇಶಾಂಗ ನೀತಿ ಬಗ್ಗೆ ತಿಳಿಸುತ್ತದೆ? 51ನೇ ವಿಧಿ. NAM ವಿಸ್ತರಿಸಿ. ನಾನ್ ಅಲೈನ್ಮೆಂಟ್. ಅಲಿಪ್ತ ನೀತಿ. ಇದು 3 ಸರಿ ಬಂದಿದೆ. ಪ್ರಸ್ತುತ ಅಲಿಪ್ತ ನೀತಿ ಸಂಘಟನೆಯನ್ನು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 128 ಸದಸ್ಯ ರಾಷ್ಟ್ರಗಳಿವೆ. ವರ್ಣಭೇದ ನೀತಿ ಎಂದರೇನು? ಬಣ್ಣದ ಆಧಾರದ ಮೇಲೆ ಬಿಳಿಯರು ಕರಿಯರು ಶೋಷಣೆ ಮಾಡುವ ನೀತಿಯನ್ನು ವರ್ಣಭೇದ ನೀತಿ ಎನ್ನುತ್ತಾರೆ. CHOGM ವಿಸ್ತರಿಸಿ. ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ಸ್. CHOGM ನ ಮುಖ್ಯಸ್ಥರು ಯಾರು? ಬ್ರಿಟನ್ ರಾಣಿ. ಭಾರತದ ಪ್ರಥಮ ಅಣು ಪರೀಕ್ಷೆ ಯಾವಾಗ ನಡೆಸಿದರು? 1974. NPT ವಿಸ್ತರಿಸಿ. ನಾನ್ ಪ್ರೊಲಿಫೆರೇಷನ್ ಟ್ರೀಟಿ. ಅಣ್ವಸ್ತ್ರ ನಿಷೇಧ ಒಪ್ಪಂದ. CTBT ವಿಸ್ತರಿಸಿ. ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಸಮಗ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದ. 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಜರ್ಮನಿಯ ಚಾನ್ಸಲರ್ ಆಂಜಿಲಾ ಮರ್ಕೆಲ್ ರವರಿಗೆ ಲಭಿಸಿದೆ. OPCW ವಿಸ್ತರಿಸಿ. ಆರ್ಗನೈಸೇಷನ್ ಆಫ್ ಪ್ರೊಹಿಬಿಷನ್ ಆಫ್ ಕೆಮಿಕಲ್ ವೆಪನ್. ರಾಸಾಯನಿಕ ಅಸ್ತ್ರಗಳ ನಿಷೇಧ ಸಂಘಟನೆ. NSG ಯನ್ನು ವಿಸ್ತರಿಸಿ. ನ್ಯೂಕ್ಲಿಯರ್ ಸಪ್ಲಿಯರ್ ಗ್ರೂಪ್. ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ? ಶೇಖ್ ಮುಜಿಬುರ್ ರೆಹಮಾನ್. ಇದು 2 ಸರಿ ಬಂದಿದೆ. IPKF ವಿಸ್ತರಿಸಿ. ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಯಾವುದಾದರೂ 2 ಮಿಲಿಟರಿ ಬಣಗಳನ್ನು ಹೆಸರಿಸಿ. ನ್ಯಾಟೋ, ಸಿಟೋ, ಅಂಜೋಸ್, ಸೆಂಟೋ. NSG ಸೇರಿದ 2 ಗುಂಪುಗಳನ್ನು ಹೆಸರಿಸಿ. ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು? ಭಾರತದ ಪ್ರಧಾನಿ ನೆಹರು. ಚೈನಾದ ಪ್ರಧಾನಿ ಚೌ ಎನ್ ಲೈ. ತಾಷ್ಕೆಂಟ್ ಒಪ್ಪಂದವನ್ನು ಸಹಿ ಹಾಕಿದವರು? ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಯೂಬ್ ಖಾನ್. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು? ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ. ಬಾಂಗ್ಲಾದೇಶದ ವಿಮೋಚನೆಗೆ 2 ಕಾರಣಗಳನ್ನು ಬರೆಯಿರಿ. ಭಾರತ ನೀಡಿದ ಬೆಂಬಲ ಮತ್ತು ಮೆರೆದ ಉದಾರತೆ. ಶ್ರೀಲಂಕಾ 2 ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ. TULF, LITE, LTTE. ಈಗ ನೆಕ್ಸ್ಟ್ 5 ಅಂಕದಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ ಇದ್ರು ಅಂತ. ಇದು ಕೊಡ್ತಾರೋ ಕೊಡಲ್ಲ ಗೊತ್ತಿಲ್ಲ ನನಗೆ. ನಿಮ್ಮ ಶಾಲೆಯ ಆಚರಿಸಿದ ಸ್ವತಂತ್ರ ದಿನಾಚರಣೆ ಕುರಿತು ವರದಿ ಬರೆಯಿರಿ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಬಗ್ಗೆ ವರದಿ ಬರೆಯಿರಿ. ಇದು ನೀನು ಓದ್ಕೋಬೇಕು. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಬಗ್ಗೆ ವರದಿ ಬರೆಯಿರಿ. ಕರ್ನಾಟಕ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ. ಆಂಧ್ರಪ್ರದೇಶ ಸೀಮಾಂಧ್ರ. ಅದು ಅಸ್ಸಾಂ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕೇರಳ, ಮಣಿಪುರ, ಮಿಜೋರಾಂ, ಒರಿಸ್ಸಾ, ರಾಜಸ್ಥಾನ್, ತಮಿಳುನಾಡು, ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಬಿಹಾರ, ಗೋವಾ, ಹರಿಯಾಣ, ಕರ್ನಾಟಕ, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತೆಲಂಗಾಣ. ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಅಂಡಮಾನ್ ನಿಕೋಬಾರ್, ಚಂಡೀಗಢ, ದಾದ್ರಾ ನಗರ್ ಹವೇಲಿ, ದಿಯು ದಾಮನ್, ಲಕ್ಷದ್ವೀಪ, ಪುದುಚೇರಿ, ಜಮ್ಮು ಕಾಶ್ಮೀರ. ಸುಲಭವಾಗಿ ರಾಜ್ಯಗಳನ್ನು ನೆನಪಿಡುವ ಫಾರ್ಮುಲಾ. 83 28 ರಾಜ್ಯಗಳು. 83 BRC SJ 1 M 5 UKGH
PT. ನಿಮ್ಮ ನೆಚ್ಚಿನ ನಾಯಕರ ಕುರಿತು ಬರೆಯಿರಿ. ಸನ್ಮಾನ್ಯ ಯಡಿಯೂರಪ್ಪ ಬಗ್ಗೆನೂ ಇದೆ. ರಾಜ್ಯ ನಾಯಕರ ಬಗ್ಗೆ ಬರೆಯಿರಿ. ಇಷ್ಟು ಇದಾದ್ಮೇಲೆ ಕ್ವಶನ್ ಪೇಪರ್ ಇದೆ ಅಷ್ಟೇ.